ನೆಕ್ಸ್ಟ್ ಚಾಪ್ಟರು ಮ್ಯಾಥಮೆಟಿಕಲ್ ರೀಸನಿಂಗ್. ನೋಡಿ, ಈ ಚಾಪ್ಟ್ರಿಂದ ಎಕ್ಸಾಮ್ಗೆ ಒಂದು ಕ್ವಶನ್ ಬರ್ತಾ ಇದೆ. ಮತ್ತು ನೋಡಿ ಈಸಿ ಇರುತ್ತೆ. ಇದ್ರಲ್ಲಿ ಸಿನಾಪ್ಸಿಸ್ ಸ್ವಲ್ಪ ಓದ್ಕೊಂಡಿರಬೇಕು. ಅಂದರೆ ಟ್ರುತ್ ಟೇಬಲ್ ಯಾವ ಥರ ಇರುತ್ತೆ, ಇನ್ವರ್ಸ್ ಕಾನ್ವರ್ಸ್ ಅಂದರೆ ಏನು, ಹೌದಾ, ಇದೆಲ್ಲ ನಮಗೆ ಗೊತ್ತಿತ್ತು ಅಂದರೆ ಈಸಿಯಾಗಿ ಮಾಡ್ಕೋಬೋದು. ನೆಗೇಷನಿಂದ ಎಷ್ಟೊಂದು ಸಲ ಕೇಳಿದ್ದಾರೆ CETಗೆ. ಯಾಕೆ ನೋಡಿ, ನೆಗೇಷನಿಂದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೋದು ನಾವು, ಆಯ್ತಾನ. ಫಸ್ಟ್ ನೋಡ್ಕೊಳ್ಳಿ, ಇಫ್ P is equal to 5 is an even integer and Q √3 is irrational, the truth value of the compound proposition ಅಂತ ಕೇಳಿದ್ದಾರೆ, ಹೌದಾ. ನೋಡಿ, ಫಸ್ಟ್ ಇಲ್ಲಿ ಎಲ್ಲದರದ್ದು ಟ್ರುತ್ ಟೇಬಲ್ ಗೊತ್ತಿರಲಿ. ನೋಡಿ, ಈ ಥರ ಬರುತ್ತೆ. P ಮತ್ತು Q ಎರಡು ಸ್ಟೇಟ್ಮೆಂಟ್ ತೊಗೊತೀನಿ. ನೋಡಿ, ಅದು ಕಾಂಬಿನೇಷನ್ ಯಾವ ಥರ ಬರ್ಕೋಬೋದು ಅಂದರೆ ಅದು ಟ್ರುತ್ ವ್ಯಾಲ್ಯೂದ ಕಾಂಬಿನೇಷನು. P ಟ್ರೂ ಆದ Qನೂ ಟ್ರೂ ಆಗ್ಬೋದು, P ಟ್ರೂ Q ಫಾಲ್ಸು, P ಫಾಲ್ಸು Q ಟ್ರೂ, ಅಥವಾ ಎರಡು ಫಾಲ್ಸು, ಹೌದಾ. ನೋಡಿ, ಇಲ್ಲಿ P ಆ್ಯಂಡ್ Q ಅಂತ ಹೇಳ್ತೀವಿ. ನೋಡಿ, ಈ ಸಿಂಬಲ್ನ ಆ್ಯಂಡ್ ಅಂತ ತೊಗೋಬೇಕು ನಾವು. P ಆ್ಯಂಡ್ Q ಅಂತ ಹೇಳಿದ್ರೆ ನೋಡಿ, ಎರಡು ಟ್ರೂ ಇದ್ದಾಗ ಮಾತ್ರ ಟ್ರೂ ಇರುತ್ತೆ, ಇನ್ನು ಎಲ್ಲ ಕೇಸಲ್ಲೂ ಫಾಲ್ಸ್ ಇರ್ತದೆ, ಗೊತ್ತಿರಬೇಕು. P ಆ್ಯಂಡ್ Q, ಹೌದಾ, ಎರಡು ಟ್ರೂ ಇದ್ದಾಗ ಮಾತ್ರ ಟ್ರೂ, ಇನ್ನೆಲ್ಲ ಕೇಸಲ್ಲೂ ಫಾಲ್ಸು. P ಆರ್ Q, ನೋಡಿ ಈ ಸಿಂಬಲ್ ಏನಂತ ಹೇಳ್ತೀವಿ ನಾವು, ಆರ್ ಅಂತ ಹೇಳ್ತೀವಿ. ನೋಡಿ, ಆರಲ್ಲಿ ಯಾವುದಾದ್ರು ಒಂದು ಟ್ರೂ ಇದ್ರೂ ಟ್ರೂನೇ, ಹೌದಾ. ಅಂದರೆ ಎರಡು ಫಾಲ್ಸ್ ಇದ್ದಾಗ ಮಾತ್ರ ಫಾಲ್ಸ್ ಆಗುತ್ತೆ, ಇನ್ನೆಲ್ಲ ಕೇಸಲ್ಲೂ ಟ್ರೂ ಆಗುತ್ತೆ. ನೋಡಿ, ಟ್ರೂ ಇದ್ದ ಟ್ರೂ, ಇದು ಟ್ರೂ, ಇಲ್ಲೊಂದು ಟ್ರೂ ಇದೆ ಟ್ರೂ. ನೋಡಿ, ಎರಡು ಫಾಲ್ಸ್ ಇದೆ, ದೆರ್ಫೋರ್ ಫಾಲ್ಸ್, ಹೌದಾ. ನೆಕ್ಸ್ಟ್ P ಕಂಡೀಷ್ನಲ್ Q, ಅಥವಾ ಅದನ್ನ P ಇಂಪ್ಲೈಸ್ Q ಅಂತ ಹೇಳ್ಬೋದು, ಅಥವಾ ಇಫ್ P ದೆನ್ Q ಅಂತಲೂ ಹೇಳ್ಬೋದು. P ಕಂಡೀಷ್ನಲ್ Q, ಅಥವಾ P ಇಂಪ್ಲೈಸ್ Q, ಅಥವಾ ಇಫ್ P ದೆನ್ Q ಅಂತ ಹೇಳ್ತಿದ್ವಿ. ನೋಡಿ, P ಕಂಡೀಷ್ನಲ್ Q ಇತ್ತು ಅಂದರೆ ನೋಡಿ, ಫಸ್ಟ್ ಒನ್ ಟ್ರೂ, ಸೆಕೆಂಡ್ ಒನ್ ಫಾಲ್ಸ್ ಇದ್ದಾಗ ಮಾತ್ರ ಫಾಲ್ಸ್ ಇರುತ್ತೆ, ಇನ್ನೆಲ್ಲ ಕೇಸಲ್ಲೂ ಟ್ರೂ ಇರ್ತದೆ, ಗೊತ್ತಿರ್ಬೇಕು ನಮಗೆ. ಅಂದರೆ ಟ್ರೂ ಅಂದರೆ ಟ್ರೂ, ಟ್ರೂ ಫಾಲ್ಸ್ ಇದೆ ಅಂದರೆ ಫಾಲ್ಸ್ ಬರುತ್ತೆ, ಇನ್ನೆಲ್ಲ ಕೇಸಲ್ಲೂ ಟ್ರೂ ಬರುತ್ತೆ, ಆಯ್ತಲ್ಲ. ಅದಕ್ಕೆ ನೆನಪಿಕೊಂಡ್ರೆ ಫಸ್ಟ್ ಒನ್ ಟ್ರೂ, ಸೆಕೆಂಡ್ ಒನ್ ಫಾಲ್ಸ್ ಇದ್ದಾಗ ಮಾತ್ರ ಫಾಲ್ಸ್ ಆಗುತ್ತೆ. ನೆಕ್ಸ್ಟ್ P ಬೈ ಕಂಡೀಷ್ನಲ್ Q. ನೋಡಿ, ಇದನ್ನ ಯಾವ ಥರ ನೆನಪಿಟ್ಕೊಂಡಿರಿ ಅಂದರೆ ಎರಡು ಸೇಮ್ ಇದ್ದಾಗ ಮಾತ್ರ ಟ್ರೂ ಇರ್ತದೆ. ಅಂದರೆ ಟ್ರೂ ಇದೆ, ಅದಕ್ಕೆ ಟ್ರೂ. ನೋಡಿ, ಇಲ್ಲಿ ಎರಡು ಸೇಮ್ ಇಲ್ಲ ಫಾಲ್ಸು, ಇಲ್ಲಿ ಎರಡು ಸೇಮ್ ಇಲ್ಲ ಫಾಲ್ಸು, ಎರಡು ಫಾಲ್ಸ್ ಇದೆ ಅಂದರೆ ನೋಡಿ ಟ್ರೂ ಬರೀಬೋದು, ಹೌದಾ. ನೆಕ್ಸ್ಟ್ ಲಾಸ್ಟ್ ಒಂದು ನೋಡಿ, ನೆಗೇಷನ್ ಅಂತ ಗೊತ್ತಿರಲಿ. ನೆಗೇಷನ್ ಅಂತ ಹೇಳಿದ್ರೆ ಟ್ರೂ ಇದ್ದಿದ್ದು ಫಾಲ್ಸ್ ಆಗುತ್ತೆ, ಫಾಲ್ಸ್ ಇದ್ದಿದ್ದು ಟ್ರೂ ಆಗುತ್ತೆ. ಅಂದರೆ ನೆಗೇಷನ್ ಆಫ್ P ಅಂದರೆ ಇಲ್ಲಿ ಟ್ರೂ ಇದೆ, ಅದಕ್ಕೆ ಫಾಲ್ಸ್ ಬರ್ಕೊತ ಇದ್ವಿ, ಇಲ್ಲಿ ಫಾಲ್ಸ್ ಇದೆ, ಅದಕ್ಕೆ ಇಲ್ಲಿ ಟ್ರೂ ಬರೀತಾ ಇದ್ವಿ ಅಷ್ಟೇ, ಹೌದಾ. ನನಗೆ ಇಷ್ಟ ಐಡಿಯಾ ಗೊತ್ತಿರ್ಬೇಕು ನಮಗೆ. ನೋಡಿ, ಟ್ರುತ್ ಟೇಬಲ್ ಇಂಪಾರ್ಟೆಂಟು. ಇಲ್ಲಿಗೆ ಏನು ಕೊಟ್ಟಿರೋದು ಅಂದರೆ ಫಸ್ಟ್ ಒಂದು ನೋಡಿ, ಇದರಲ್ಲಿ P ಆರ್ Q ಅಂತಿದೆ, ಹೌದಾ. ನೋಡಿ, 5 ಈಸ್ ಈವನ್ ನಂಬರ್, ಅಂದರೆ P ಫಾಲ್ಸ್ ತಾನೇ ಅದು, P ಫಾಲ್ಸ್. √3 ಈಸ್ ಇರ್ರಾಷನಲ್, ಟ್ರೂ ಅದು, ಹೌದಾ. ಅದಕ್ಕೆ ಫಾಲ್ಸ್ ಆರ್ ಟ್ರೂ ಅಂದರೆ ಟ್ರೂ ಬರುತ್ತೆ. ನೆಕ್ಸ್ಟ್ P ಆ್ಯಂಡ್ Q ಅಂತಿದೆ. P ಆ್ಯಂಡ್ Q ಅಂದರೆ ಟ್ರೂ ಆ್ಯಂಡ್ ಫಾಲ್ಸ್ ಆ್ಯಂಡ್ ಟ್ರೂ. ಫಾಲ್ಸ್ ಆ್ಯಂಡ್ ಟ್ರೂ ಅಂತ ಹೇಳಿದ್ರೆ ಫಾಲ್ಸ್ ಬರುತ್ತೆ. ಈಗ ಆ್ಯಂಡಲ್ಲಿ ಎರಡು ಟ್ರೂ ಇದ್ದಾಗ ಮಾತ್ರ ಟ್ರೂ, ಇನ್ನೆಲ್ಲ ಕೇಸಲ್ಲೂ ಫಾಲ್ಸು, ಹೌದಾ. ನೆಕ್ಸ್ಟ್ ನೋಡಿ, P ಆರ್ P ಕಂಡೀಷ್ನಲ್ P ಆ್ಯಂಡ್ Q. ಅಂದರೆ P ಆರ್ P ಅಂತ ಹೇಳಿದ್ರೆ ಫಾಲ್ಸ್ ಆರ್ ಫಾಲ್ಸ್, ಕಂಡೀಷ್ನಲ್. P ಆ್ಯಂಡ್ Q ಅಂತ ಹೇಳಿದ್ರೆ ಫಾಲ್ಸ್ ಆ್ಯಂಡ್ Q. ಅಂದರೆ ಇದೇನಾಗ್ಬೋದು, ಫಾಲ್ಸ್ ಆರ್ ಫಾಲ್ಸ್ ಅಂದರೆ ಫಾಲ್ಸ್, ಕಂಡೀಷ್ನಲ್, ಫಾಲ್ಸ್ ಆ್ಯಂಡ್ ಟ್ರೂ ಅಂದರೆ ಫಾಲ್ಸ್, ಹೌದಾ. ಇದೇನಾಗಿರುತ್ತೆ, ಇದು ಟ್ರೂ, ಹೌದಾ. ಅಂದರೆ ನೋಡಿ, ಟ್ರೂ ಫಾಲ್ಸ್ ಟ್ರೂ ಬರಬೇಕು, ಅಂದರೆ ಸೆಕೆಂಡ್ ಒಂದು ಬರುತ್ತೆ ಅಷ್ಟೇ, ಹೌದಾ. ಇದಿದೆ ನೋಡಿ, ಟೇಬಲ್ ಒಂದು ಗೊತ್ತಿರಬೇಕು, ಎಷ್ಟೊಂದು ಕಡೆ ಯೂಸ್ ಮಾಡ್ಕೊತೀವಿ. ನೆಕ್ಸ್ಟು ಸೆಕೆಂಡ್ ಒನ್, ದ ನೆಗೇಷನ್ ಆಫ್ P ಆ್ಯಂಡ್ Q ಕಂಡೀಷ್ನಲ್ P ಆರ್ Q ಅಂತದೆ. ನೋಡಿ, ನೆಗೇಷನಿಂದ ಫಾರ್ಮುಲಾಸ್ ಗೊತ್ತಿರ್ಬೇಕು ನೋಡಿ, ಇಂಪಾರ್ಟೆಂಟ್ ಇದು. ಇದನ್ನು ಯೂಸ್ ಮಾಡೋದು ಎಷ್ಟೊಂದು ಸಲ ಕೇಳಿದ್ದಾರೆ. ಫಸ್ಟ್ ಒನ್,
ನೆಗೇಷನ್ ಆಫ್ ನೆಗೇಷನ್ ಪಿ ಅಂತ ಹೇಳಿದ್ರೆ ಪಿನೇ ಬರಿತೀವಿ. ಸೆಕೆಂಡ್ ಒನ್ ನೆಗೇಷನ್ ಆಫ್ ಪಿ ಆ್ಯಂಡ್ ಕ್ಯೂ ಅಂತ ಹೇಳಿದ್ರೆ ನೆಗೇಷನ್ ಆಫ್ ಪಿ ಆರ್ ನೆಗೇಷನ್ ಆಫ್ ಕ್ಯೂ ಬರಿತೀವಿ. ಲಾಜಿಕಲ್ ಕನೆಕ್ಟಿವಿಟಿ ಆ್ಯಂಡ್ ಇದ್ದಾಗ ನೆಗೇಷನ್ ಅಪ್ಲೈ ಮಾಡ್ತೀವಿ ಅಂದರೆ ನೆಗೇಷನ್ ಆಫ್ ಪಿ ಆರ್ ನೆಗೇಷನ್ ಆಫ್ ಕ್ಯೂ ಬರುತ್ತೆ. ಥರ್ಡ್ ಒನ್ ನೆಗೇಷನ್ ಆಫ್ ಪಿ ಆರ್ ಕ್ಯೂ ಅಂತ ಹೇಳಿದ್ರೆ ನೆಗೇಷನ್ ಆಫ್ ಪಿ ಆ್ಯಂಡ್ ನೆಗೇಷನ್ ಆಫ್ ಕ್ಯೂ. ಆರ್ ಇದ್ದಾಗ ನೆಗೇಷನ್ ಅಪ್ಲೈ ಮಾಡಿದಾಗ ಅದು ಆ್ಯಂಡ್ ಆಗುತ್ತೆ, ಹೌದಾ. ಫೋರ್ತ್ ಒನ್ ನೆಗೇಷನ್ ಆಫ್ ಪಿ ಕಂಡೀಷ್ನಲ್ ಕ್ಯೂ ಇತ್ತು ಅಂದರೆ ನೋಡಿ, ಇದು ಗೊತ್ತಿರ್ಬೇಕು ನಮಗೆ. ಪಿ ಆ್ಯಂಡ್ ನೆಗೇಷನ್ ಆಫ್ ಕ್ಯೂ ಅಂತ ಹೇಳ್ತೀವಿ. ನೆಗೇಷನ್ ಆಫ್ ಪಿ ಕಂಡೀಷ್ನಲ್ ಕ್ಯೂ ಅಂದ್ರೆ ಪಿ ಆ್ಯಂಡ್ ನೆಗೇಷನ್ ಆಫ್ ಕ್ಯೂ. ಫಿಫ್ತ್ ಒನ್ ನೆಗೇಷನ್ ಆಫ್ ಪಿ ಬೈ ಕಂಡೀಷ್ನಲ್ ಕ್ಯೂ ಅಂದ್ರೆ ನೆಗೇಷನ್ ಆಫ್ ಪಿ ಬೈ ಕಂಡೀಷ್ನಲ್ ಕ್ಯೂ ಅಂದರೆ ಪಿ ಆ್ಯಂಡ್ ನೆಗೇಷನ್ ಆಫ್ ಕ್ಯೂ ಆರ್ ಕ್ಯೂ ಆ್ಯಂಡ್ ನೆಗೇಷನ್ ಆಫ್ ಪಿ ಅಂತ ಹೇಳ್ತೀವಿ, ಹೌದಾ. ನೋಡಿ, ಇಷ್ಟು ಇಂಪಾರ್ಟೆಂಟ್ ನಮಗೆ. ನೆಗೇಷನಿಂದ ಇಷ್ಟು ಗೊತ್ತಿರಬೇಕು. ಒಂದ್ಸಲ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನೆಗೆಟ್ ಮಾಡಲಿಕ್ಕೂ ಹೇಳ್ತಾರೆ, ಅವಾಗ ಇದೇ ಐಡಿಯಾನೇ ಯೂಸ್ ಮಾಡ್ತೀವಿ. ಲಾಜಿಕಲ್ ಕನೆಕ್ಟಿವಿಟಿ ನೋಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ಕೋಬೇಕು, ಹೌದಾ. ಹಾಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಈಗ ಪಿ ಆ್ಯಂಡ್ ಕ್ಯೂ ಕಂಡೀಷ್ನಲ್ ಪಿ ಆರ್ ಕ್ಯೂ, ಇದರದ್ದು ನೆಗೇಷನ್ ಕೇಳಿದಾರೆ ತಾನೆ, ಹೌದಾ. ನೋಡಿ, ಪಿ ಕಂಡೀಷ್ನಲ್ ಕ್ಯೂದು ನೆಗೇಷನ್ ಹೇಗೆ ಬರಿತೀವಿ ನಾವು, ಪಿ ಹಾಗೆ ಬರಿತೀವಿ ಆ್ಯಂಡ್ ನೆಗೇಷನ್ ಕ್ಯೂ ಅಂತ ಬರಿತೀವಿ ತಾನೆ. ಹಾಗೆ ಇಲ್ಲಿ ಏನು ಬರ್ಕೋಬೇಕು, ಪಿ ಹಾಗೆ ಬರ್ಕೋಬೇಕು, ಇದನ್ನು ಹಾಗೆ ಬರಿಬೇಕಲ್ಲ. ಆ್ಯಂಡ್ ನೆಗೇಷನ್ ಆಫ್ ಪಿ ಆರ್ ಕ್ಯೂ ಬರಿಬೇಕು. ಅಥವಾ ಇದೇನಾಗುತ್ತೆ, ಪಿ ಆ್ಯಂಡ್ ಕ್ಯೂ ಆರ್ ನೆಗೇಷನ್ ಆಫ್ ಪಿ ಆರ್ ಕ್ಯೂ ಅಂದರೆ ನೆಗೇಷನ್ ಆಫ್ ಪಿ ಆ್ಯಂಡ್ ನೆಗೇಷನ್ ಆಫ್ ಕ್ಯೂ ಬರುತ್ತೆ, ಹೌದಾ. ಅಂದರೆ ಪಿ ಆ್ಯಂಡ್ ಕ್ಯೂ ಆ್ಯಂಡ್ ನೆಗೇಷನ್ ಆಫ್ ಪಿ ಆ್ಯಂಡ್ ನೆಗೇಷನ್ ಆಫ್ ಕ್ಯೂ ಅಂದರೆ ಸೆಕೆಂಡ್ ಒಂದು ಬರ್ತಾ ಇದೆ ಅಷ್ಟೇ, ಹೌದಾ. ನೋಡಿ, ಇದು ಇದೆ, ಗೊತ್ತಿರಬೇಕು ಯಾವ ಥರ ಮಾಡ್ಕೊತಾ ಇದ್ದೀವಿ ಅಂತೀನಿ. Next one, problem number 3. The negation of the proposition, it is cloudy or it is raining. ನೋಡಿ, it is cloudy or it is raining ಅಂತ ಹೇಳಿದ್ರೆ ನೋಡಿ, ಇದು ನೆಗೇಷನ್ ಬರ್ಕೋಬೇಕು ಅಂದರೆ ಇದು ಆ್ಯಕ್ಚುಲಿ ಇದನ್ನು ಪಿ ಅಂದ್ಕೊಂಡೆ ಅಂದ್ಕೊಳ್ಳಿ, ಇದನ್ನು ಕ್ಯೂ ಅಂದ್ಕೊಂಡೆ ಅಂದರೆ ನೆಗೇಷನ್ ಆಫ್ ಪಿ ಆರ್ ಕ್ಯೂ ಅಂದರೆ ಏನು ಬರೀಬೋದು ನಾವು, ನೆಗೇಷನ್ ಆಫ್ ಪಿ ಆ್ಯಂಡ್ ನೆಗೇಷನ್ ಆಫ್ ಕ್ಯೂ ತಾನೆ. ಹಾಗಾಗಿ ಇಟ್ ಈಸ್ ನಾಟ್ ಕ್ಲೌಡಿ ಆ್ಯಂಡ್ ಇಟ್ ಈಸ್ ನಾಟ್ ರೈನಿಂಗ್ ಆಗಿರ್ಬೇಕು, ಹೌದಾ. ಹಾಗಾದ್ರೆ ಆನ್ಸರ್ ನೋಡಿ, ಇಟ್ ಈಸ್ ನಾಟ್ ಕ್ಲೌಡಿ ಆ್ಯಂಡ್ ಇಟ್ ಈಸ್ ನಾಟ್ ರೈನಿಂಗ್, ಹೌದಾ. ಈಗ ನೋಡಿ, ಕರೆಕ್ಟಾಗಿ ಗೊತ್ತಿರ್ಬೇಕು. ಇಲ್ಲಿ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ ನಾವು. ನೆಗೇಷನ್ ಅಪ್ಲೈ ಮಾಡಿದಾಗ ಆರ್ ಇದ್ದಿದ್ದು ಏನಾಗ್ಬಿಡುತ್ತೆ, ಅಲ್ಲಿ ಆ್ಯಂಡ್ ಆಗುತ್ತೆ, ಮತ್ತು ಎರಡನ್ನೂ ನೆಗೆಟ್ ಮಾಡಬೇಕು, ಹೌದಾ. ಈಗ ನೋಡಿ, ಫಾರ್ಮುಲಾಸ್ ಕರೆಕ್ಟಾಗಿ ಗೊತ್ತಿರಬೇಕು, ಇಲ್ಲ ತಪ್ಪಾಗ್ಬಿಡುತ್ತೆ, ಅಲ್ಲಿ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 4. It is not true that roses are red implies violets are blue. The simplified form of the statement is ಅಂತ ಹೇಳಿದ್ರು. ನೋಡಿ, ಇಲ್ಲಿ ಇಟ್ ಈಸ್ ನಾಟ್ ಟ್ರೂ ದಟ್ ಅಂತ ಹೇಳಿದ್ದಾರೆ, ಹೌದಾ. ಅಂದರೆ ಇದು ಮೀನಿಂಗು ನೆಗೇಷನ್ ಅಂತೇಳಿ, ನೆಗೇಷನ್ ಆಫ್ ಇದು ಕೇಳಿದ್ದಾರೆ. ಮತ್ತು ಇಂಪ್ಲೈಸ್ ಅಂತ ಹೇಳಿದ್ದಾರೆ. ಇಂಪ್ಲೈಸ್ ಅಂತಲೇ ಕೊಡಬೇಕು ಅಂತಿಲ್ಲ, ಇಫ್ ದ್ಯಾನ್ ಅಂತಲೂ ಕೊಡ್ಬೋದು, ಹೌದಾ. ಹಾಗೆ ಇದನ್ನು ಪಿ ಅಂದ್ಕೊಂಡೆ ಅಂದರೆ ಅಲ್ಲಿ ಪಿ ಇಂಪ್ಲೈಸ್ ಕ್ಯೂ ಕೊಟ್ಟಿದ್ದಾರೆ. ಇದ್ರದ್ದು ನೆಗೇಷನ್ ಹೇಳಿದ್ದಾರೆ. ಇದರ ನೆಗೇಷನ್ ಏನು ಬರಿಬೋದು, ಪಿ ಆ್ಯಂಡ್ ನೆಗೇಷನ್ ಕ್ಯೂ ತಾನೆ. ಹಾಗಾದ್ರೆ ಪಿ ಅಂದರೆ ಏನು, ರೋಸಸ್ ಆರ್ ರೆಡ್ ಆ್ಯಂಡ್ ವೈಲೆಟ್ಸ್ ಆರ್ ನಾಟ್ ಬ್ಲೂ ಅಂತ ಬರಿಬೇಕು, ಹೌದಾ. ನೋಡಿ, ಅಲ್ಲಿ ರೋಸಸ್ ಆರ್ ರೆಡ್ ಆ್ಯಂಡ್ ವೈಲೆಟ್ಸ್ ಆರ್ ನಾಟ್ ಬ್ಲೂ ಅಂದರೆ ಥರ್ಡ್ ಒಂದು ಬರೋದು ಅಷ್ಟೇ, ಹೌದಾ. ನೋಡಿ, ಈಸಿ ಇದೆ. ಅದಕ್ಕೆ ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿತ್ತು ಅಂದರೆ ನಾವು ಈಸಿಯಾಗಿ ಮಾಡ್ಕೋಬೋದು, ಹೌದಾ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 5. ನೆಗೇಷನ್ ಆಫ್ ಪಿ ಆ್ಯಂಡ್ ಕ್ಯೂ ಇಸ್ ಲಾಜಿಕಲಿ ಈಕ್ವಲೆಂಟ್ ಟು ಅಂತ ಹೇಳಿದ್ದಾರೆ. ನೆಗೇಷನ್ ಆಫ್ ಪಿ ಆ್ಯಂಡ್ ಕ್ಯೂ ಅಂದರೆ ಏನು ನಮಗೆ ಫಾರ್ಮುಲಾ ಗೊತ್ತಿರೋದು, ನೆಗೇಷನ್ ಆಫ್ ಪಿ ಆರ್ ನೆಗೇಷನ್ ಆಫ್ ಕ್ಯೂ ಅಂದರೆ ನೆಗೇಷನ್ ಆಫ್ ಪಿ ಆರ್ ನೆಗೇಷನ್ ಆಫ್ ಕ್ಯೂ ಅಂದರೆ ಸೆಕೆಂಡ್ ಒಂದು ಬರುತ್ತಲ್ಲ, ಹೌದಾ. ನೆಕ್ಸ್ಟ್ ಒಂದು, ಇಫ್ ಪಿ ಆ್ಯಂಡ್ ಕ್ಯೂ ಕಂಡೀಷನಲ್ ಆರ್ ಇಸ್ ಫಾಲ್ಸ್ then the truth values of P, Q and R are respectively ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ P and Q
ಕಂಡೀಷನಲ್ ಆರ್ ಈಸ್ ಫಾಲ್ಸ್ ಅಂತ ಹೇಳಿದ್ದಾರೆ. ಇದು ವ್ಯಾಲ್ಯೂನ್ ಏನಂತ ಹೇಳಿರೋದು ಫಾಲ್ಸ್. ನೋಡಿ ಕಂಡೀಷನಲ್ ಒಂದೇ ಒಂದು ಕೇಸಲ್ಲಿ ಫಾಲ್ಸ್ ಆಗೋದು ಯಾವಾಗ, ಫಸ್ಟ್ ಒನ್ ಟ್ರೂ ಸೆಕೆಂಡ್ ಒನ್ ಫಾಲ್ಸ್ ಇದ್ದಾಗ ಮಾತ್ರ ಫಾಲ್ಸ್. ಇನ್ನೆಲ್ಲ ಕೇಸಲ್ಲೂ ಏನಾಗಿರುತ್ತೆ ಟ್ರೂ ತಾನೆ. ಹಾಗಾದ್ರೆ ಇದು ಟ್ರೂ ಆಗಬೇಕು, ಇದೇನಾಗಿರಬೇಕು ಫಾಲ್ಸ್. ಅಂದರೆ ಇಲ್ಲಿ ಒಂದೇನಂತ ಗೊತ್ತಾಗ್ಬಿಡ್ತು, ಆರ್ ಈಸ್ ಫಾಲ್ಸ್ ಅಂತೇಳಿ. ನೋಡಿ ಈಗ ಪಿ ಆ್ಯಂಡ್ ಕ್ಯೂ ಈಸ್ ಟ್ರೂ ಅಂತಿದೆ ಇಲ್ಲಿ, ಹೌದಾ. ಪಿ ಆ್ಯಂಡ್ ಕ್ಯೂ ಈಸ್ ಟ್ರೂ ಅಂತ ಹೇಳಿದೆ. ಆ್ಯಂಡ್ ಇದ್ದಾಗ ಒಂದೇ ಕೇಸಲ್ಲಿ ಟ್ರೂ ಬರೋದು, ಎರಡು ಟ್ರೂ ಆಗ್ಬೇಕು ತಾನೆ. ಹಾಗಾದ್ರೆ ಪಿನೂ ಟ್ರೂ ಆಗಬೇಕು, ಕ್ಯೂನೂ ಟ್ರೂ ಆಗಬೇಕು, ಹೌದಾ. ನೋಡಿ ಇಲ್ಲಿ ಪಿ ಕ್ಯೂ ಆ್ಯಂಡ್ ಆರ್ ಅಂತ ಹೇಳಿದ್ದಾರೆ. ಪಿ ಕ್ಯೂ ಆ್ಯಂಡ್ ಆರ್ ಅಂದರೆ ಟ್ರೂ ಟ್ರೂ ಫಾಲ್ಸ್ ಇರಬೇಕು, ಅಂದರೆ ತರ್ಡ್ ಒಂದು ಬರುತ್ತೆ ಅಷ್ಟೇ. ನೋಡಿ ಈ ಥರನೂ ಮಾಡ್ಕೋಬೋದು, ಅಥವಾ ಆನ್ಸರ್ ಟು ಕ್ವಶನ್ ಹೋಗೋಕ್ಕೂ ಟ್ರೈ ಮಾಡ್ಬೋದು, ಆಯ್ತಲ್ಲ. ಅಂದರೆ ಒಂದು ಕಾಂಪೌಂಡ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದ್ರದ್ದು ಟ್ರುತ್ ವ್ಯಾಲ್ಯೂ ಕೇಳ್ಬೋದು, ಈ ಥರ ಗೊತ್ತಿರಬೇಕು. The inverse of the proposition if I study well then I will pass the examination is ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಕಾನ್ವರ್ಸ್, ಇನ್ವರ್ಸ್ ಮತ್ತು ಕಾಂಟ್ರಾ ಪಾಸಿಟಿವ್ ಗೊತ್ತಿರಬೇಕು. ನೋಡಿ ಪಿ ಕಂಡೀಷನಲ್ ಕ್ಯೂ ಇತ್ತು ಅಂದರೆ ಇದ್ರದ್ದು ಕಾನ್ವರ್ಸು ಏನು ಬರಿತೀವಿ ಅಂದರೆ ಕ್ಯೂ ಕಂಡೀಷನಲ್ ಪಿ ಬರಿತೀವಿ, ಅಂದರೆ ರಿವರ್ಸ್ ವರ್ಕ್ ಅಂತೀವಿ ಅಷ್ಟೇ. ಪಿ ಕಂಡೀಷನಲ್ ಕ್ಯೂ ಇತ್ತು ಅಂದರೆ ಕ್ಯೂ ಕಂಡೀಷನಲ್ ಪಿ ಬರೆದ್ಮೇಲೆ ಅದು ಕಾನ್ವರ್ಸು. ನೋಡಿ ಇನ್ವರ್ಸ್ ಅಂದರೆ ಎರಡಕ್ಕೂ ನೆಗೇಷನ್ ಬರಿತೀವಿ ಅಷ್ಟೇ. ನೆಗೇಷನ್ ಪಿ ಕಂಡೀಷನಲ್, ನೆಗೇಷನ್ ಕ್ಯೂ ಅಂತ ಹೇಳ್ತೀವಿ. ಇದು ಇನ್ವರ್ಸ್. ಇದು ನೋಡಿ ಕಾಂಟ್ರಾ ಪಾಸಿಟಿವ್ ಗೊತ್ತಿರಬೇಕು. ಕಾಂಟ್ರಾ ಪಾಸಿಟಿವ್ ಅಂದರೆ ಇದನ್ನು ರಿವರ್ಸ್ ಮಾಡ್ಕೊಂಡು ಎರಡಕ್ಕೂ ಇನ್ವರ್ಸ್ ಬರಿತೀವಿ, ಅಂದರೆ ಇನ್ವರ್ಸ್ ಕ್ಯೂ ಕಂಡೀಷನಲ್ ಇನ್ವರ್ಸ್ ಪಿ ಅಂತ ಹೇಳ್ತೀವಿ. ನೋಡಿ ಇದು ಮೂರು ಗೊತ್ತಿರಬೇಕು. ಎಷ್ಟೊಂದು ಕಡೆ ಕೇಳಿದ್ದಾರೆ ಕಾನ್ವರ್ಸು, ಇನ್ವರ್ಸು, ಕಾಂಟ್ರಾ ಪಾಸಿಟಿವ್. ಕಾನ್ವರ್ಸ್ ಅಂದರೆ ಕ್ಯೂ ಕಂಡೀಷನಲ್ ಪಿ ರಿವರ್ಸ್ ಬರಿತೀವಿ. ಇನ್ವರ್ಸ್ ಅಂದರೆ ಎರಡಕ್ಕೂ ನೆಗೇಷನ್ ಹಾಕ್ತೀವಿ. ಕಾಂಟ್ರಾ ಪಾಸಿಟಿವ್ ಅಂದರೆ ಎರಡಕ್ಕೂ ನೆಗೇಷನ್ ಹಾಕೊಂಬಿಟ್ಟು ಇನ್ವರ್ಸ್ ಬರೀಬೇಕು, ಅಂದರೆ ಅದನ್ನು ರಿವರ್ಸ್ ಬರೀಬೇಕು, ಹೌದಾ. ಈ ಥರ ನೋಡ್ಕೊಳ್ಳಿ. ಆಗೋದಲ್ಲಿ ದ ಇನ್ವರ್ಸ್ ಅಂತ ಹೇಳಿದ್ದಾರೆ, ಅಂದರೆ ಎರಡಕ್ಕೂ ನೆಗೇಷನ್ ಹಾಕ್ಬೇಕು ತಾನೆ. ಅಂದರೆ ಇಫ್ ಐ ಸ್ಟಡಿ ವೆಲ್ ದೆನ್ ಐ ವಿಲ್ ಪಾಸ್ ದ ಎಕ್ಸಾಮಿನೇಷನ್. ನೋಡಿ ಇದಕ್ಕೂ ನೆಗೇಷನ್ ಹಾಕಬೇಕು ಮತ್ತು ಇದಕ್ಕೂ ನೆಗೇಷನ್ ಹಾಕಬೇಕು. ಅದರಲ್ಲಿ ಏನು ಬರಿಬೋದು, ಇಫ್ ಐ ಡು ನಾಟ್ ಸ್ಟಡಿ ವೆಲ್ ದೆನ್ ಐ ಡು ನಾಟ್ ಪಾಸ್ ದ ಎಕ್ಸಾಮಿನೇಷನ್ ಬರಿಬೋದಲ್ಲ, ಹೌದಾ. ಅದು ನೋಡಿ ಇದಕ್ಕೂ ಇಲ್ಲಿ ನೆಗೇಷನ್ ಆಗಿದೆ, ಇಲ್ಲಿ ನೆಗೇಷನ್ ಆಗಿದೆ, ಹೌದಾ. ಅದಕ್ಕೆ ಆನ್ಸರು ಥರ್ಡ್ ಒಂದು ಬರುತ್ತೆ ಅಷ್ಟೇ, ಹೌದಾ. ಅಂದರೆ ಇನ್ವರ್ಸ್ ಅಂದರೆ ಎರಡಕ್ಕೂ ನೆಗೇಷನ್ ಹಾಕ್ಬೇಕು ಅಷ್ಟೇ, ಹೌದಾ. ನೆಕ್ಸ್ಟ್ ಒನ್ 8th ಪ್ರಾಬ್ಲಮ್ ನೋಡ್ಕೊಳ್ಳಿ. ದ ಕಾನ್ವರ್ಸ್ ಆಫ್ ದ ಪ್ರಪೋಸಿಷನ್ if an integer is greater than 10 then it is greater than 10 ಅಂತಿದೆ, ಹೌದಾ. if an integer is greater than 30 then it is greater than 10 ಅಂತಿದೆ. ನೋಡಿ ಕಾನ್ವರ್ಸ್ ಅಂದರೆ ಏನು ಮಾಡ್ಕೊತೀವಿ ನಾವು, ರಿವರ್ಸ್ ಬರಿಬೇಕು. ಅಂದರೆ ಫಸ್ಟ್ ಇದನ್ನು ಬರಿಬೇಕು ತಾನೆ. if an integer is greater than 10 then it is greater than 30 ಅಂದಂಗೆ ಆಗುತ್ತೆ, ಹೌದಾ. ಅಂದರೆ ನೋಡಿ if an integer is greater than 10 then it is greater than 30 ಇದೇ ಬರುತ್ತಲ್ಲ. ರಿವರ್ಸ್ ಬರ್ಕೊಳ್ಳೋದಷ್ಟೇ. ಇದನ್ನ ಪಿ ಕಂಡೀಷನಲ್ ಕ್ಯೂ ಇತ್ತು ಅಂದರೆ ಏನಾಗಿರುತ್ತೆ, ಕಾನ್ವರ್ಸ್ ಅಂದರೆ ಕ್ಯೂ ಕಂಡೀಷನಲ್ ಪಿ ಆಗ್ಬಿಡುತ್ತೆ, ಹೌದಾ. ಹಾಗಾದ್ರೆ ಇದೇನು ಆಗ್ಬೋದು, ಇದು ಥಿಂಕ್ ಮಾಡ್ಬೇಕು, ಇದು ಏನಾಗ್ಬೋದು ಅಂತೇಳಿ. ಇಫ್ ಆನ್ ಇಂಟೀಜರ್ ಈಸ್ ನಾಟ್ ಗ್ರೇಟರ್ ದ್ಯಾನ್ 10 ದೆನ್ ಇಟ್ ಈಸ್ ನಾಟ್ ಗ್ರೇಟರ್ ದ್ಯಾನ್ 30. ಅಂದರೆ ನೋಡಿ ನಾಟ್ ಗ್ರೇಟರ್ ದ್ಯಾನ್ 10 ಫಸ್ಟ್ ಇದನ್ನು ನಾಟ್ ಬರ್ಕೊಂಡಿದ್ರು, ಅಂದರೆ ನೆಗೇಷನ್ ಆಫ್ ಕ್ಯೂ ಕಂಡೀಷನಲ್ ನೆಗೇಷನ್ ಆಫ್ ಪಿ ಅಂದರೆ ಏನಾಗಿರುತ್ತೆ ನಮಗೆ ಕಾಂಟ್ರಾ ಪಾಸಿಟಿವ್ ಆಗುತ್ತೆ. ಇದು ಎರಡನೇದು ಕಾಂಟ್ರಾ ಪಾಸಿಟಿವ್. ಇಫ್ ಆನ್ ಇಂಟೀಜರ್ ಇಸ್ ನಾಟ್ ಗ್ರೇಟರ್ ದ್ಯಾನ್ 30 ದೆನ್ ಇಟ್ ಈಸ್ ನಾಟ್ ಗ್ರೇಟರ್ ದ್ಯಾನ್ 10. ಎರಡಕ್ಕೂ ನೆಗೇಷನ್ ಅಪ್ಲೈ ಮಾಡೋದಂದರೆ ಇದು ಇನ್ವರ್ಸ್. ನೋಡಿ ಇದು ಇನ್ವರ್ಸು, ಇದು ಕಾನ್ವರ್ಸು, ಇದು ಕಾಂಟ್ರಾ ಪಾಸಿಟಿವ್ ಅಷ್ಟೇ, ಹೌದಾ. ಆಯ್ತಲ್ಲ. ನೆಕ್ಸ್ಟ್ 9th ಒನ್ ದ ಕಾಂಟ್ರಾ ಪಾಸಿಟಿವ್ ಆಫ್ ದ ಸ್ಟೇಟ್ಮೆಂಟ್ ಅಂತ ಹೇಳಿದ್ದಾರೆ. ನೋಡಿ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2 = 0, ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2 = 0, ದೆನ್ x is equal to 1 or x is equal to 2 is, ಹೌದಾ. ನೋಡಿ ಕಾಂಟ್ರಾ ಪಾಸಿಟಿವ್ ಅಂದರೆ ರಿವರ್ಸ್ ಬರಿಬೇಕು ಮತ್ತು ಎರಡಕ್ಕೂ ನೆಗೇಷನ್ ಹಾಕಬೇಕು, ಹೌದಾ. ಹಾಗಾದ್ರೆ ಈಗ ಬರಿಬೋದಲ್ಲ, ನೆಗೇಷನ್ ಆಫ್ x is equal to 1 or x is equal to 2 implies negation of
ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2 ಈಕ್ವಲ್ ಟು 0. ಹೌದಾ? ನೋಡಿ, ಇದ್ರ ನೆಗೇಷನ್ ಆರ್ ಇದೆ, ಕೇರ್ಫುಲ್ ಆಗಿ ಬರೀಬೇಕು. ನೆಗೇಷನ್ ಆಫ್ ಪಿ ಆರ್ ಕ್ಯೂ ಇತ್ತು ಅಂದರೆ ನೆಗೇಷನ್ ಆಫ್ ಪಿ ಆ್ಯಂಡ್ ನೆಗೇಷನ್ ಆಫ್ ಕ್ಯೂ ಬರೀತಿದ್ವಿ. ಅಲ್ಲೇನು ಬರಿಬೋದು? ನೆಗೇಷನ್ ಆಫ್ ಪಿ ಆ್ಯಂಡ್ ಎಕ್ಸ್ ನಾಟ್ ಈಕ್ವಲ್ ಟು 1 ಆ್ಯಂಡ್ ಎಕ್ಸ್ ನಾಟ್ ಈಕ್ವಲ್ ಟು 2 ಕಂಡೀಷನಲ್. ಇದ್ರ ನೆಗೇಷನ್ ನಾಟ್ ಈಕ್ವಲ್ ಟು 0 ಬರಿಬೋದು. ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2 ನಾಟ್ ಈಕ್ವಲ್ ಟು 0. ಇಷ್ಟು ಬರ್ತದೆ ನೋಡಿ ಆನ್ಸರು. ಅಂದರೆ ಕಂಡೀಷನಲ್ ಅಂದರೆ ಇಫ್ ದ್ಯಾನ್ ಅಷ್ಟೇ ಅಲ್ಲಿ. ಅಂದರೆ ಇಫ್ ಎಕ್ಸ್ ನಾಟ್ ಈಕ್ವಲ್ ಟು 1 ಆ್ಯಂಡ್ ಎಕ್ಸ್ ನಾಟ್ ಈಕ್ವಲ್ ಟು 2, ದೆನ್ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2 ನಾಟ್ ಈಕ್ವಲ್ ಟು 0. ಹೌದಾ? ಅಂದರೆ ಇಫ್ ಎಕ್ಸ್ ನಾಟ್ ಈಕ್ವಲ್ ಟು 1 ಆ್ಯಂಡ್ ಎಕ್ಸ್ ನಾಟ್ ಈಕ್ವಲ್ ಟು 2, ದೆನ್ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2 ನಾಟ್ ಈಕ್ವಲ್ ಟು 0. ಅಂದರೆ ಫೋರ್ತ್ ಒಂದು ಬರುತ್ತೆ. ಆಯ್ತಲ್ಲ? ನೋಡಿ, ಇದರೊಳಗೆ ಇಲ್ಲಿ ಮತ್ತೆ ಆರ್ ಇಂದ ಜಾಯಿನ್ ಮಾಡಿದ್ದಾರೆ, ಅದು ಕೇರ್ಫುಲ್ ಆಗಿ ಬರೀಬೇಕಿದ್ದು. ಹೌದಾ? ಅಂದರೆ ನೆಗೇಷನ್ ಆಫ್ ಪಿ ಆರ್ ಕ್ಯೂ ಅಂದರೆ ನೆಗೇಷನ್ ಆಫ್ ಪಿ ಆ್ಯಂಡ್ ನೆಗೇಷನ್ ಆಫ್ ಕ್ಯೂ ಯೂಸ್ ಮಾಡ್ತಾ ಇದ್ವಿ ಅಷ್ಟೇ. ಹೌದಾ? ಆಯ್ತಲ್ಲ? ನೋಡಿ, ಥರದ ಕಾನ್ವರ್ಸ್ ಇನ್ವರ್ಸ್ ಕಾಂಟ್ರಾಪಾಸಿಟಿವ್ ಎಷ್ಟೊಂದು ಸಲ ಕೇಳಿದ್ದಾರೆ, ಐಡಿಯಾ ಗೊತ್ತಿರಲಿ. ದ ಸ್ಟೇಟ್ಮೆಂಟ್ ವಿಚ್ ಈಸ್ ಆಲ್ವೇಸ್ ಫಾಲ್ಸ್ ಈಸ್ ಅಂತ ಹೇಳಿದ್ದಾರೆ. ಅಂದರೆ ಇದರೊಳಗೆ ಎಲ್ಲಾದರೂ ಟ್ರುತ್ ವ್ಯಾಲ್ಯೂ ಬರ್ಕೋಬೇಕಷ್ಟೇ. ಇಲ್ಲಿ ಯಾವ ಸ್ಟೇಟ್ಮೆಂಟ್ ಯಾವಾಗಲೂ ಫಾಲ್ಸ್ ಇರುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ಆಯ್ತಲ್ಲ? ನೋಡ್ಕೊಳ್ಳಿ, ಫಸ್ಟ್ ಒನ್ನಲ್ಲಿ ಏನಿರೋದು ಪಿ ಅಂದರೆ ಟ್ರೂ ಟ್ರೂ ಫಾಲ್ಸ್ ಫಾಲ್ಸು. ಕ್ಯೂ ಅಂತ ಹೇಳಿದ್ರೆ ಟ್ರೂ ಫಾಲ್ಸ್ ಟ್ರೂ ಫಾಲ್ಸು. ಹೌದಾ? ಪಿ ಆ್ಯಂಡ್ ಕ್ಯೂ ತೊಗೊತೀನಿ. ಪಿ ಆ್ಯಂಡ್ ಕ್ಯೂ ಅಂದರೆ ಎರಡು ಟ್ರೂ ಇದ್ದಾಗ ಟ್ರೂ, ಇನ್ನು ಉಳಿದಿದ್ದೆಲ್ಲ ಕೇಸ್ ಅಲ್ಲ ಫಾಲ್ಸು. ಎಷ್ಟು ನೋಡಿ, ಪಿ ಆರ್ ಕ್ಯೂನು ಬರ್ಕೊತೀನಿ. ನೋಡಿ, ಯಾವ್ದಾದ್ರು ಒಂದು ಟ್ರೂ ಇದ್ದರೆ ಟ್ರೂ, ಎರಡು ಫಾಲ್ಸ್ ಇದ್ದಾಗ ಮಾತ್ರ ಫಾಲ್ಸು. ನೋಡಿ, ಇಲ್ಲಿ ನೆಗೇಷನ್ ಆಫ್ ಪಿ ಆರ್ ಕ್ಯೂ ಇದೆ. ನೆಗೇಷನ್ ಆಫ್ ಪಿ ಆರ್ ಕ್ಯೂ ಅಂದರೆ ಇದಕ್ಕೆ ನೆಗೇಷನ್ ಹಾಕ್ಬೇಕು ತಾನೆ. ಟ್ರೂ ಇದ್ದರೆ ಫಾಲ್ಸ್ ಆಗುತ್ತೆ, ಫಾಲ್ಸ್ ಇದ್ದವೆಲ್ಲ ಟ್ರೂ ಆಗುತ್ತೆ. ನೋಡಿ, ಇವೆರಡಕ್ಕೂ ಆ್ಯಂಡ್ ಹಾಕಿದ್ದಾರೆ, ಇದಕ್ಕೆ ಇದಕ್ಕೆ ಆ್ಯಂಡ್ ಹಾಕಿದ್ದಾರೆ ತಾನೆ. ಹೌದಾ? ಅಂದರೆ ನೋಡಿ, ಟ್ರೂ ಆ್ಯಂಡ್ ಫಾಲ್ಸ್ ಅಂದರೆ ಫಾಲ್ಸು, ಫಾಲ್ಸ್ ಆ್ಯಂಡ್ ಫಾಲ್ಸ್ ಅಂದರೆ ಫಾಲ್ಸು, ಫಾಲ್ಸ್ ಆ್ಯಂಡ್ ಫಾಲ್ಸ್ ಅಂದರೆ ಫಾಲ್ಸು, ಫಾಲ್ಸ್ ಆ್ಯಂಡ್ ಟ್ರೂ ಅಂದರೆ ಫಾಲ್ಸ್. ಅಂದರೆ ಫಸ್ಟ್ ಒನ್ನೇ ಬಂದುಬಿಡುತ್ತಲ್ಲ, ಎಲ್ಲದೂ ಫಾಲ್ಸ್ ಬರ್ತಾ ಇದೆ. ಯಾಕೆ ಆನ್ಸರ್ ಫಸ್ಟ್ ಒನ್ ಬರುತ್ತೆ. ನೋಡಿ, ನಾವು ಫಸ್ಟ್ ಒನ್ ಬರಲಿಲ್ಲ, ಇದೇ ಥರ ಸೆಕೆಂಡ್ ಒನ್ನು ಟ್ರೈ ಮಾಡಬೇಕು. ಆಯ್ತಲ್ಲ? ನೋಡಿ, ಇಲ್ಲಿ ಗೊತ್ತಿರಲಿ, ಈ ಥರ ಎಲ್ಲದೂ ಫಾಲ್ಸ್ ಬರುತ್ತೆ ಅಂದರೆ ಅದಕ್ಕೆ ಫಾಲ್ಸಿ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ, ಅಥವಾ ಕಾಂಟ್ರಡಕ್ಷನ್ ಅಂತಲೇ ಹೇಳ್ತೀವಿ. ಗೊತ್ತಿರಲಿ, ಅದೇ ನಮಗೆ ಎಲ್ಲದೂ ಟ್ರೂ ಬರುತ್ತೆ ಅಂದರೆ ಅದಕ್ಕೆ ಟಾಟಾಲಜಿ ಅಂತ ಹೇಳ್ತೀವಿ. ಯಾಕಂದ್ರೆ ಅದನ್ನು ಕೇಳ್ಬೋದು ಅಲ್ಲಿ, ಅದಕ್ಕೆ ಐಡಿಯಾ ಗೊತ್ತಿರಲಿ ಅಷ್ಟೇ. ಎಲ್ಲದೂ ಟ್ರೂ ಬಂತು ಅಂದರೆ ಟಾಟಾಲಜಿ, ಎಲ್ಲದೂ ಫಾಲ್ಸ್ ಬಂತು ಅಂದರೆ ಫಾಲ್ಸಿ ಸ್ಟೇಟ್ಮೆಂಟ್ ಅಥವಾ ಅದಕ್ಕೆ ಕಾಂಟ್ರಡಕ್ಷನ್ ಅಂತಲೇ ಹೇಳ್ತೀವಿ. ಹೌದಾ? ನೆಕ್ಸ್ಟ್ ನೋಡ್ಕೊಳ್ಳಿ, ಪ್ರಾಬ್ಲಮ್ ನಂಬರ್ 11. If P conditional Q or R is false, then the truth value of P, Q, R ಅಂತ ಹೇಳಿದ್ದಾರೆ. ನೋಡಿ, ಇದನ್ನು ಈಸಿ ಇದೆ. P conditional Q or R is false ಅಂತ ಹೇಳಿದ್ದಾರೆ. ನೋಡಿ, ಕಂಡೀಷನಲ್ ಫಾಲ್ಸ್ ಬರಬೇಕಂದ್ರೆ ಅಲ್ಲಿ ಒಂದೇ ಒಂದು ಪಾಸಿಬಿಲಿಟಿ ಏನಿರೋದು, P ಯಾವಾಗಲೂ ಟ್ರೂ ಆಗಿರಬೇಕು, ಇದು ಫಾಲ್ಸ್ ಆಗಿರಬೇಕು. ಹೌದಾ? ನೋಡಿ, ಆರ್ ಇರೋದು ಫಾಲ್ಸ್ ಆಗಬೇಕು ಅಂದರೆ ಎರಡೂ ಏನಾಗಿರ್ಬೇಕು, ನಮಗೆ ಫಾಲ್ಸೇ ಆಗಿರ್ಬೇಕು. ಹಾಗಾದ್ರೆ ಇಲ್ಲಿ ಏನೇನು ಬಂದ್ಬಿಡುತ್ತೆ, ಪಿ ಟ್ರೂ ಅಂತ ಗೊತ್ತಾಯಿತು, ಕ್ಯೂ ಫಾಲ್ಸು, ಆರು ಏನಾಗಿರುತ್ತೆ ಫಾಲ್ಸು. ಅಂದರೆ ಟ್ರೂ ಫಾಲ್ಸ್ ಫಾಲ್ಸ್ ಬರುತ್ತೆ, ಫಸ್ಟ್ ಒಂದು ಬರುತ್ತೆ ಅಷ್ಟೇ. ಆಯ್ತಲ್ಲ? ನೋಡಿ, ಈ ಥರದ್ದು ಕೇಳ್ತಾ ಇದ್ದಾರೆ, ಗೊತ್ತಿರಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 12. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಸ್ಟೇಟ್ಮೆಂಟ್ ಅಥವಾ ಆಗಬೇಕು ಅಂತ ಹೇಳಿದ್ರೆ ಅದು ವಿಚ್ ಈಸ್ ಈದರ್ ಟ್ರೂ ಆರ್ ಫಾಲ್ಸ್ ಬಟ್ ನಾಟ್ ಬೋತ್ ಅಂತ ಹೇಳ್ತೀವಿ. ಯಾವ್ದಾದ್ರು ಒಂದು ಆಗಬೇಕು, ಟ್ರೂ ಆಗಬೇಕು, ಇಲ್ಲಾಂದರೆ ಫಾಲ್ಸ್ ಆಗಬೇಕು, ಅದು ಎರಡೂ ಆಗಬಾರ್ದು ಅಲ್ಲಿ. ಹೌದಾ? ಮತ್ತು ನೋಡಿ, ಸ್ಟೇಟ್ಮೆಂಟ್ ಅಂತ ಆಗಬೇಕು ಅನ್ನೋದಲ್ಲಿ ಈ ಥರ ಪ್ಲೀಸ್ ಅಂತೇಳಿ ಇರಬಾರ್ದು, ಅಂದರೆ ರಿಕ್ವೆಸ್ಟ್ ಮಾಡಬಾರ್ದು ಅಲ್ಲಿ. ನೆಕ್ಸ್ಟ್ ಎಕ್ಸ್ಕ್ಲಾಮೇಟ್ರೀಸ್ ಇರಬಾರ್ದು, ಅಂದರೆ ಈ ಥರ ಕ್ವಶನಿಂಗು ಇರಬಾರ್ದು. ಮತ್ತು ಅಲ್ಲಿ ಈ ಥರ ಇದ್ದರೆ ಮಾತ್ರ ಅದು ಸ್ಟೇಟ್ಮೆಂಟ್ ಆಗಲ್ಲ ಅದು. ಮತ್ತು ಅಲ್ಲಿ ಅಂದರೆ ಆರ್ಡರು, ರಿಕ್ವೆಸ್ಟು, ಎಕ್ಸ್ಕ್ಲಾಮೇಟ್ರಿ, ಕ್ವಶನ್ ಮಾರ್ಕು ಈ ಥರ ಯಾವುದು ಇರಬಾರ್ದು ಅಲ್ಲಿ. ಮತ್ತು ಅಲ್ಲಿ ಅದರಲ್ಲಿ ಪ್ಲೀಸ್ ಓಪನ್ ದ ಡೋರ್, ಪ್ಲೀಸ್ ಅಂತಿದೆ ಅಲ್ಲಿ. ಇಫ್ ಇಟ್ ಇಸ್ ನಾಟ್ ಅ ಸ್ಟೇಟ್ಮೆಂಟ್.
ಮೇ ಯು ಲೀವ್ ಲಾಂಗ್ ಅಂತ ಹೇಳಿ ಇಲ್ಲಿ ಎಕ್ಸ್ಕ್ಲಾಮೇಟ್ರಿ ಹಾಕಿದ್ದಾರೆ, therefore it is not a statement. ವಾಟ್ ಈಸ್ ಯುವರ್ ನೇಮ್ ಅಂತ ಹೇಳಿ ಕ್ವಶನ್ ಮಾರ್ಕ್ ಇದೆ, therefore it is not a statement. ಅಂದರೆ 10 ಹ್ಯಾಸ್ 4 ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ದಾರೆ. ಇದು ಸ್ಟೇಟ್ಮೆಂಟ್ ಆಗುತ್ತೆ. ಈ ಸ್ಟೇಟ್ಮೆಂಟ್ ಟ್ರೂ ಇರ್ಬೋದು ಅಥವಾ ಫಾಲ್ಸ್ ಇರ್ಬೋದು, ಹೌದಾ? ಅದಕ್ಕೆ ಟ್ರೂ ಆರ್ ಫಾಲ್ಸ್ ಯಾವ್ದಾದ್ರು ಒಂದು ಇರಲೇಬೇಕು. ಆ ಥರ ಇತ್ತು ಅಂದರೆ ಮಾತ್ರ ಅದೇನಾಗುತ್ತೆ ನಮಗೆ ಅಲ್ಲಿ ಸ್ಟೇಟ್ಮೆಂಟ್ ಆಗುತ್ತೆ. ಅದಕ್ಕೆ ಆನ್ಸರು ಥರ್ಡ್ ಒಂದು ಬರ್ತದೆ, ಹೌದಾ? ಆಯ್ತಲ್ಲ, ಈ ಥರದ್ದು ಕೇಳ್ತಾ ಇದ್ದಾರೆ ಸಿ ಇ ಟಿಗೆ, ಗೊತ್ತಿರಬೇಕು. ನೆಕ್ಸ್ಟ್ ಒನ್, ದ ನೆಗೇಷನ್ ಆಫ್ ದ ಫಾಲೋಯಿಂಗ್ ಕಂಜಕ್ಷನ್, ಹೌದಾ? ಪಿ 2 + 2 = 4, 7 less than 11 ಈಸ್ ಸಿಂಬಾಲಿಕಲಿ ರಿಟರ್ನ್ ಆ್ಯಸ್ ಅಂತಿದೆ, ಹೌದಾ? ಅದೇ ನೋಡಿ, ಇಲ್ಲಿ ಪಿ ಆ್ಯಂಡ್ ಕ್ಯೂ ಅಷ್ಟೇ ಅಲ್ಲಿರೋದು, ಹೌದಾ? ಅಂದರೆ ಪಿ ಆ್ಯಂಡ್ ಕ್ಯೂ ಅಂತ ಹೇಳಿದ್ರೆ ಇಲ್ಲಿ ಏನು ಬರ್ಕೋಬೇಕು ನಾವು, ಇಲ್ಲಿ ಸಿಂಬಾಲಿಕಲಿ ರಿಟರ್ನ್ ಆ್ಯಸ್ ಅಂತ ಹೇಳಿದ್ದಾರೆ, ಹೌದಾ? ದ ನೆಗೇಷನ್ ಆಫ್ ದ ಫಾಲೋಯಿಂಗ್ ಅಂತ ಹೇಳಿದ್ದಾರೆ, ಮತ್ತು ಅದು ನೆಗೇಷನ್ನು ಬರೀಬೇಕಲ್ಲಿ. ಅಂದರೆ ಇಲ್ಲಿ ಏನು ಕೇಳೋದು ಅಂದರೆ ನೆಗೇಷನ್ ಆಫ್ ಇದು ಪಿ ಆ್ಯಂಡ್ ಕ್ಯೂ ಅಂತಿದೆ, ನೆಗೇಷನ್ ಆಫ್ ಪಿ ಆ್ಯಂಡ್ ಕ್ಯೂ ಅಂತ ಬರೀಬೇಕು, ಹೌದಾ? ಈ ಥರ ಬರ್ಕೋಬೋದು. ಅದ ನೆಗೇಷನ್ ಆಫ್ ಪಿ ಆರ್ ನೆಗೇಷನ್ ಆಫ್ ಕ್ಯೂ ಅಂತಲೂ ಬರಿಬೋದು. ಹಾಗಾದ್ರೆ ಇಲ್ಲಿ ಏನು ಬರ್ಕೋಬೋದು, ಇದಂತೂ ಬರೋಲ್ಲ, ಇದನ್ನೂ ಬರೋಲ್ಲ, ಹಾಗಾದ್ರೆ ಇದು ಬರೋದಷ್ಟೆ, ನೆಗೇಷನ್ ಆಫ್ ಪಿ ಆ್ಯಂಡ್ ಕ್ಯೂ ಬರುತ್ತಷ್ಟೆ, ಹೌದಾ? ಅಥವಾ ಇದು ಇನ್ನೊಂದು ಟೈಪ್ ಹೇಗೆ ಬರಿಬೋದು, ನೆಗೇಷನ್ ಆಫ್ ಪಿ ಆರ್ ನೆಗೇಷನ್ ಆಫ್ ಕ್ಯೂ ಅಂತಲೂ ಬರೀಬೋದು, ಹೌದಾ? ಇದಿದೆ. ನೆಕ್ಸ್ಟ್ ಪ್ರಾಬ್ಲಮ್ 14. If P, the sun shines, Q, it rains, then the statement the sun shines or it rains is written in symbolic as ಅಂತ ಹೇಳಿದ್ದಾರೆ, ಹೌದಾ? ನೋಡಿ ಏನು ಬರೀಬೋದು, ಸನ್ಶೈನ್ ಆರ್ ಇಟ್ ರೈನ್ಸ್ ಅಂತ ಹೇಳಿದ್ದಾರೆ. ಅಂದರೆ ಆರ್ ಇಂದ ಜಾಯಿನ್ ಮಾಡಿದ್ರೆ ತಾನೆ, ಅಂದರೆ ಪಿ ಆರ್ ಕ್ಯೂ ಬರುತ್ತಷ್ಟೆ, ಹೌದಾ? ಇಂಥದ್ದೆಲ್ಲ ಈಸಿ ಇದೆ, ಗೊತ್ತಿರಬೇಕಿದು. ನೆಕ್ಸ್ಟ್ ನೋಡಿ 15. ನೆಗೇಷನ್ ಆಫ್ ನೆಗೇಷನ್ ಪಿ ಆ್ಯಂಡ್ ಕ್ಯೂ ಈಸ್ ಈಕ್ವಲ್ ಟು ಅಂತ ಹೇಳಿದ್ದಾರೆ, ಹೌದಾ? ನೆಗೇಷನ್ ಆಫ್ ನೆಗೇಷನ್ ಪಿ ಆ್ಯಂಡ್ ಕ್ಯೂ, ಹೌದಾ? ಅಂದರೆ ಕೇರ್ಫುಲ್ಲಾಗಿ ಮಾಡ್ಕೊಂಡು ಹೋಗ್ಬೇಕು. ಇದನ್ನ ಹೇಗೆ ಬರೀತೀವಿ, ನೆಗೇಷನ್ ಆಫ್ ನೆಗೇಷನ್ ಪಿ, ನೋಡಿ ಆ್ಯಂಡ್ ಇರೋದು ಆರ್ ಆಗುತ್ತಲ್ಲ, ನೆಗೇಷನ್ ಕ್ಯೂ. ನೆಗೇಷನ್ ಆಫ್ ನೆಗೇಷನ್ ಪಿ ಅಂದರೆ ಪಿ ಬರಿಬೋದು, ಪಿ ಆರ್ ನೆಗೇಷನ್ ಕ್ಯೂ ಅಂತ ಬರೀತೀವಿ ಅಷ್ಟೇ, ಹೌದಾ? ಅಂದರೆ ಪಿ ಆರ್ ನೆಗೇಷನ್ ಕ್ಯೂ ಬರುತ್ತೆ ಫಸ್ಟ್ ಒನ್ನು. ನೋಡಿ ಈ ಥರದ ಜಾಸ್ತಿ ಕೇಳ್ತಾ ಇರೋದು, ಅದಕ್ಕೆ ಈ ಥರದ ಐಡಿಯಾ ಗೊತ್ತಿರಬೇಕು ನನಗೆ. ಅಲ್ಲಿ ಟೋಟಲ್ 5 ಫಾರ್ಮುಲಾಸ್ ಬರ್ಕೊಳಲ್ಲ, ಅಷ್ಟು ಫಾರ್ಮುಲಾಸ್ ಗೊತ್ತಿರಬೇಕು, ಆಯ್ತಲ್ಲ? ನೆಕ್ಸ್ಟ್ ಒನ್, ಪ್ರಾಬ್ಲಮ್ ನಂಬರ್ 16. ನೆಗೇಷನ್ ಆಫ್ ಪಿ ಆರ್ ಕ್ಯೂ ಈಸ್ ಲಾಜಿಕಲಿ ಈಕ್ವಲೆನ್ಸ್ ಟು ಅಂತ ಹೇಳಿದ್ದಾರೆ, ಹೌದಾ? ಸೊ ನೆಗೇಷನ್ ಆಫ್ ಪಿ ಆ್ಯಂಡ್ ಕ್ಯೂ ಈಸ್ ಲಾಜಿಕಲಿ ಈಕ್ವಲೆನ್ಸ್ ಟು. ನೋಡಿ ಡೈರೆಕ್ಟ್ ಬರೀಬೋದಾ? ನೋಡಿ ನಾವೀಗ ಆ್ಯಕ್ಚುಲಿ ನಮಗೆ ಗೊತ್ತಿರೋ ಫಾರ್ಮುಲಾ ಏನು ಅಂದರೆ, ನೆಗೇಷನ್ ಆಫ್ ಪಿ ಆ್ಯಂಡ್ ಕ್ಯೂ ಅಂತ ಏನು ಬರೀತಿದ್ವಿ ಸರ್, ಪಿ ಕಂಡೀಷನಲ್ ಕ್ಯೂಗೆ ಪಿ ಆ್ಯಂಡ್ ನೆಗೇಷನ್ ಕ್ಯೂ ಅಂತ ಬರೀತೀವಿ, ಹೌದಾ? ಒಂದು ಇಂಪಾರ್ಟೆಂಟ್ ಏನು ಗೊತ್ತಿರಲಿ ಅಂದರೆ, ಆ್ಯಂಡ್ ಅಂತಿದೆ ತಾನೆ, ಹೌದಾ? ಆ್ಯಂಡ್ ಮತ್ತು ಆರು ಏನಾಗಿರುತ್ತೆ ಅಂದರೆ ಕಾಮಿಟೇಟಿವ್ ಆಗಿರುತ್ತೆ, ಅದು ಗೊತ್ತಿರಬೇಕು ನಿಮಗೆ. ಇದು ನೋಡಿ, ಇದನ್ನೇ ನನಗೇನಾದ್ರು ನೆಗೇಷನ್ ಆಫ್ ಕ್ಯೂ ಕಂಡೀಷ್ನಲ್ ಪಿನ ಏನು ಬರೀಬೋದು ನೋಡಿ. ಇಲ್ಲಿ ಏನು ಗೊತ್ತಿಲ್ಲ, ಯಾಕಂದ್ರೆ ಫಸ್ಟ್ ಆ್ಯಸ್ ಇಟ್ ಈಸ್ ಬರಿತೀವಿ, ಇದಕ್ಕೆ ನೆಗೇಷನ್ ಬರ್ಕೊತೀವಿ, ಆ್ಯಂಡಿಂದ ಕನೆಕ್ಟ್ ಮಾಡ್ತೀವಿ. ಹಾಗೆ ಫಸ್ಟ್ ಆ್ಯಸ್ ಇಟ್ ಈಸು ಆ್ಯಂಡ್ ನೆಗೇಷನ್ ಕ್ಯೂ ಈ ಥರ ಬರೀಬೋದು, ಹೌದಾ? ನೋಡಿ ಇಲ್ಲಿ ಇವೆರಡು ಕೊಟ್ಟಿದ್ದಾರೆ. ನೆಗೇಷನ್ ಆಫ್ ಪಿ ಕಂಡೀಷನಲ್ ಕ್ಯೂ ಅಂದರೆ ಪಿ ಆ್ಯಂಡ್ ನೆಗೇಷನ್ ಕ್ಯೂ ಆಗುತ್ತೆ. ನೆಗೇಷನ್ ಆಫ್ ಕ್ಯೂ ಕಂಡೀಷನಲ್ ಪಿ ಅಂದರೆ ಕ್ಯೂ ಆ್ಯಂಡ್ ನೆಗೇಷನ್ ಪಿ ಬರ್ತದೆ, ಹೌದಾ? ಸಾರಿ, ಪಿ ಅಲ್ಲಿ ನೋಡಿ ಇವೆರಡು ಕೊಟ್ಟಿದ್ದಾರೆ. ಹಾಗಾದರೆ ಜೊತೆ ನಮಗೆ ಆ್ಯಂಡ್ ಈಸ್ ಕಾಮಿಟೇಟಿವ್ ಅಂತ ಹೇಳಿದ್ವಿ. ಕಾಮಿಟೇಟಿವ್ ಅಂದರೆ ಇದನ್ನು ಹೇಗೆ ಬರೀಬೋದು ನಾನು, ನೆಗೇಷನ್ ಪಿ ಆ್ಯಂಡ್ ಕ್ಯೂ ಬರೀಬೋದು ತಾನೆ. ಹಾಗಾದರೆ ನೆಗೇಷನ್ ಪಿ ಆ್ಯಂಡ್ ಕ್ಯೂ ಅಂದರೆ ಏನಾಗುತ್ತೆ, ನೆಗೇಷನ್ ಆಫ್ ಕ್ಯೂ ಕಂಡೀಷನಲ್ ಪಿ ಬರುತ್ತೆ ಅಷ್ಟೇ, ಹೌದಾ? ಈಸಿ ಇದೆ. 4th ಒಂದು ಅಂದರೆ ಇಲ್ಲಿ ರಿವರ್ಸ್ ಕೊಟ್ಟಿದ್ದಾರೆ ಅಷ್ಟೇ, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 17. The statement P conditional negation Q
Biconditional P and Q is a tautology, contradiction, neither tautology nor contradiction, none of these ಅಂತ ಇದೆ ನೋಡಿ. tautology ಅಂದ್ರೆ ಇದು ಯಾವಾಗಲೂ ವ್ಯಾಲ್ಯೂ ಟ್ರೂ ಬರಬೇಕು. ಕಾಂಟ್ರಡಕ್ಷನ್ ಅಂದರೆ ಇದು ವ್ಯಾಲ್ಯೂ ಯಾವಾಗಲೂ ಏನಾಗಿರಬೇಕು, ಫಾಲ್ಸ್ ಬರಬೇಕು. ಅಂದರೆ ನೋಡಿ, ಅದು ಟ್ರುತ್ ಟೇಬಲ್ ಬರ್ಕೋಬೇಕಲ್ಲಿ. ನೋಡಿ ಏನೇನು ಕೊಟ್ಟಿದ್ದಾರೆ, ಪಿ ಕ್ಯೂ ಅಲ್ಲ, ಟ್ರೂ ಟ್ರೂ ಫಾಲ್ಸ್ ಫಾಲ್ಸ್, ಟ್ರೂ ಫಾಲ್ಸ್ ಟ್ರೂ ಫಾಲ್ಸ್, ಹೌದಾ. ನೆಕ್ಸ್ಟ್ ನೋಡಿ, ಪಿ ಕಂಡೀಷನಲ್ ನೆಗೇಷನ್ ಕ್ಯೂ ಅಂತಿದೆ. ಹಾಗಾದ್ರೆ ನೆಗೇಷನ್ ಕ್ಯೂನು ಬರ್ಕೊತೀನಿ. ಇದು ಫಾಲ್ಸ್ ಟ್ರೂ ಫಾಲ್ಸ್ ಟ್ರೂ, ಹೌದಾ. ಪಿ ಕಂಡೀಷನಲ್ ನೆಗೇಷನ್ ಕ್ಯೂ, ಪಿ ಕಂಡೀಷನಲ್ ನೆಗೇಷನ್ ಕ್ಯೂ, ಹೌದಾ. ಕಂಡೀಷನಲ್ ಇತ್ತು ಅಂದರೆ ಫಸ್ಟ್ ಟ್ರೂ, ನೆಕ್ಸ್ಟ್ ಫಾಲ್ಸ್ ಇದ್ದಾಗ ಮಾತ್ರ ಫಾಲ್ಸು, ಇನ್ನೆಲ್ಲ ಕೇಸಲ್ಲೂ ಟ್ರೂ, ಹೌದಾ. ಟ್ರೂ ಫಾಲ್ಸ್ ಅಂತ ಹೇಳಿದ್ರೆ ಅದಕ್ಕೆ ಫಾಲ್ಸ್ ಬರುತ್ತೆ. ಟ್ರೂ ಟ್ರೂ ಅಂದರೆ ಟ್ರೂ, ಫಾಲ್ಸ್ ಫಾಲ್ಸ್ ಇದ್ರೂ ಟ್ರೂನೇ, ಫಾಲ್ಸ್ ಟ್ರೂ ಇದ್ರೂ ಟ್ರೂನೇ, ಹೌದಾ. ನೆಕ್ಸ್ಟ್ ಇದಾಯಿತು ನೋಡಿ. ಇದನ್ನೊಂದು ಮಾಡ್ಕೊತೀನಿ, ಪಿ ಆ್ಯಂಡ್ ಕ್ಯೂ ಅಲ್ಲ. ಈಗ ಆ್ಯಂಡ್ ಅಂದರೆ ಎರಡು ಟ್ರೂ ಇದ್ದಾಗ ಮಾತ್ರ ಟ್ರೂ, ಎರಡು ಟ್ರೂ ಇದ್ದಾಗ ಟ್ರೂ, ಇನ್ನು ಉಳಿದಿದ್ದೆಲ್ಲ ಕೇಸಲ್ಲ ಫಾಲ್ಸ್ ಬರುತ್ತೆ. ನೆಕ್ಸ್ಟ್ ನೋಡಿ, ಇವೆರಡನ್ನು ಯಾವುದನ್ನ ಜಾಯಿನ್ ಮಾಡಿದ್ವಿ, ಇವೆರಡನ್ನು ಇದು 1 2 ಅಂತ ತೊಗೊಂಡಿದ್ದೆ ಅಂದರೆ ಇಲ್ಲಿ 1 ಬೈ ಕಂಡೀಷನಲ್ 2 ಕೇಳಿದ್ದಾರೆ, ಹೌದಾ. ನೋಡಿ, ಬೈ ಕಂಡೀಷನಲಿಂದ ಟ್ರುತ್ ವ್ಯಾಲ್ಯೂ ಹೇಳಿದ್ವಿ ನಾವು. ಎರಡು ಸೇಮ್ ಇದ್ದಾಗ ಮಾತ್ರ ಟ್ರೂ ಬರುತ್ತೆ, ಇನ್ನೆಲ್ಲ ಕೇಸಲ್ಲೂ ಫಾಲ್ಸ್ ಬರ್ತದೆ. ಎರಡು ಸೇಮ್ ಇದ್ದಾಗ ಮಾತ್ರ ಟ್ರೂ ಬರ್ತದೆ ಅಂತ ಹೇಳಿದ್ವಿ, ಹೌದಾ. ಅದು ನೋಡಿ, ಇಲ್ಲಿ ಎರಡು ಬೇರೆ ಬೇರೆ ಇದೆ, ಡೆಫೋ ಇದು ಫಾಲ್ಸ್ ಆಯಿತು. ಇಲ್ಲೂ ಎರಡು ಬೇರೆ ಬೇರೆ ಇದೆ, ಫಾಲ್ಸು. ಇಲ್ಲೂ ಬೇರೆ ಬೇರೆ ಇದೆ, ಫಾಲ್ಸು. ಇದು ಫಾಲ್ಸ್, ಹೌದಾ. ನೋಡಿ, ಕಂಪ್ಲೀಟ್ ಸ್ಟೇಟ್ಮೆಂಟಲ್ಲಿ ಎಲ್ಲ ವ್ಯಾಲ್ಯೂಸ್ ಏನಾಗ್ತಿದೆ ಅಲ್ಲಿ ಫಾಲ್ಸು. ಎಲ್ಲ ವ್ಯಾಲ್ಯೂಸು ಫಾಲ್ಸ್ ಆಗುತ್ತೆ ಅಂದರೆ ಅದಕ್ಕೆ ಏನಂತ ಹೇಳಿದ್ವಿ ನಾವು, ಕಾಂಟ್ರಡಿಕ್ಷನ್, ಹೌದಾ. ಎಲ್ಲ ವ್ಯಾಲ್ಯೂಸ್ ಟ್ರೂ ಆದರೆ ಮಾತ್ರ ಟ್ರೂ ಅಂತ ಟೋಟಾಲಜಿ ತೊಗೊತೀವಿ. ಎಲ್ಲ ವ್ಯಾಲ್ಯೂ ಫಾಲ್ಸ್ ಆಯಿತು ಅಂದರೆ ಕಾಂಟ್ರಡಿಕ್ಷನ್ ಬರೀತೀವಿ ಅಷ್ಟೇ, ಹೌದಾ. ಈಗ ಸೆಕೆಂಡ್ ಒಂದು ಬರುತ್ತೆ ಅಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 18. The statement P biconditional Q is equal to ಅಂತ ಹೇಳಿದ್ದಾರೆ, ಹೌದಾ. ನೋಡ್ಕೋಬೇಕು ನೋಡಿ ಎಷ್ಟೊಂದಿದೆ. ದ ಸ್ಟೇಟ್ಮೆಂಟ್ P biconditional Q is equal to ಅಂತ ಹೇಳಿದ್ದಾರೆ, ಹೌದಾ. ನೋಡಿ, ಫಸ್ಟು P ಮತ್ತು Q ಬರ್ಕೊತೀನಿ. ಟ್ರೂ ಟ್ರೂ ಫಾಲ್ಸ್ ಫಾಲ್ಸ್ ಅಲ್ಲ, ಎಲ್ಲ ಕಾಂಬಿನೇಷನ್ ಬರ್ಕೋಬೇಕು. ಟ್ರೂ ಫಾಲ್ಸ್ ಟ್ರೂ ಫಾಲ್ಸು. ನೆಕ್ಸ್ಟ್ P ಬೈ ಕಂಡೀಷನಲ್ ಕ್ಯೂ, ಹೌದಾ. ಪಿ ಬೈ ಕಂಡೀಷನಲ್ ಕ್ಯೂ ಅಂತ ಹೇಳಿದ್ರೆ ಎರಡು ಸೇಮ್ ಇದ್ದಾಗ ಟ್ರೂ ಬರಿತೀವಿ, ಇನ್ನು ಉಳಿದ ಕೇಸಲ್ಲೆಲ್ಲ ಫಾಲ್ಸ್ ಬರಿತೀವಿ ತಾನೆ. ಎರಡು ಸೇಮ್ ಇದೆ ಟ್ರೂ, ಇದು ಫಾಲ್ಸ್ ಆಗುತ್ತೆ, ಇದು ಫಾಲ್ಸ್ ಆಗುತ್ತೆ. ಇಲ್ಲೂ ಎರಡು ಸೇಮ್ ಇದೆ ಟ್ರೂ, ಹೌದಾ. ನೋಡಿ, ಇದ್ರದ್ದು ವ್ಯಾಲ್ಯೂ ಏನಾಗ್ಬೋದು ಅಂತ ಹೇಳಿದ್ದಾರೆ. ಇದನ್ನು ಒಂದೊಂದನ್ನೇ ಫೈಂಡ್ ಔಟ್ ಮಾಡ್ಕೊತ ಹೋಗ್ಬೇಕು ನೋಡಿ. ಫೈಂಡ್ ಔಟ್ ಮಾಡ್ಕೊಂಡು ಹೋದಾಗ ನಮಗೆ ಯಾವ್ದು ಇದೇ ಬರುತ್ತೆ ಅದು ಆನ್ಸರ್ ಆಗಿರುತ್ತೆ ಅಷ್ಟೇ, ಹೌದಾ. ಹಾಗಾದಲ್ಲಿ ಫಸ್ಟ್ ಒಂದು ಚೆಕ್ ಮಾಡ್ಕೋಬೇಕು ಅಂದ್ರೆ ಏನೇನು ಬೇಕು ನಮಗೆ, ನೆಗೇಷನ್ ಆಫ್ ಪಿ ಆರ್ ಕ್ಯೂ ಜೊತೆ ಪಿ ಆರ್ ಕ್ಯೂ ಬೇಕು ತಾನೆ, ಹೌದಾ. ನೆಗೇಷನ್ ಆಫ್ ಪಿ ಅಂದರೆ ಫಾಲ್ಸ್ ಫಾಲ್ಸ್ ಟ್ರೂ ಟ್ರೂ ಬರಿತೀವಿ, ಹೌದಾ. ಆರ್ ಕ್ಯೂ ನೆಗೇಷನ್ ಆಫ್ ಪಿ ಆರ್ ಕ್ಯೂ ಚೆಕ್ ಮಾಡ್ತೀವಿ. ಆರ್ ಅಂತ ಹೇಳಿದಾಗ ಏನಂತ ಹೇಳಿರೋದು, ಯಾವ್ದಾದ್ರು ಒಂದು ಟ್ರೂ ಇದ್ರೂ ಟ್ರೂ ಬರುತ್ತೆ, ಇನ್ನೆಲ್ಲ ಕೇಸಲ್ಲೂ ಫಾಲ್ಸ್ ಆಗುತ್ತಲ್ಲ. ನೆಗೇಷನ್ ಆಫ್ ಪಿ ಆರ್ ಕ್ಯೂ, ಇಲ್ಲೊಂದು ಟ್ರೂ ಇದೆ ಅದಕ್ಕೆ ಟ್ರೂ ಆಯಿತು. ಫಾಲ್ಸ್ ಫಾಲ್ಸ್ ಇದೆ ಫಾಲ್ಸು. ಟ್ರೂ ಟ್ರೂ ಅಂದರೆ ಟ್ರೂ ಬರುತ್ತೆ, ಫಾಲ್ಸ್ ಟ್ರೂ ಅಂದ್ರೆ ಟ್ರೂ ಆಯಿತು, ಹೌದಾ. ಇದು ಮಾಡ್ಕೊಂಡ್ವಿ. ಪಿ ಆರ್ ಕ್ಯೂ ಅಂತ ಹೇಳಿದ್ದಾರೆ. ಪಿ ಆರ್ ಕ್ಯೂ, ಪಿ ಆರ್ ಕ್ಯೂ ಅಂದರೆ ಏನೇನು ಬರೀಬೋದು, ಟ್ರೂ ಟ್ರೂ ಅಂದರೆ ಟ್ರೂ, ಟ್ರೂ ಫಾಲ್ಸ್ ಅಂದರೆ ಟ್ರೂ, ಫಾಲ್ಸ್ ಟ್ರೂ ಅಂತ ಹೇಳಿದನು ಟ್ರೂ, ಫಾಲ್ಸ್ ಫಾಲ್ಸ್ ಅಂದರೆ ಫಾಲ್ಸ್, ಹೌದಾ. ನೆಕ್ಸ್ಟ್ ನೋಡಿ, ಇವೆರಡನ್ನು ಆರಿಂದ ಕನೆಕ್ಟ್ ಮಾಡಿದ್ರೆ ತಾನೆ, ಇವೆರಡನ್ನು ಆರಿಂದ ಕನೆಕ್ಟ್ ಮಾಡಿದ್ರೆ ಏನು ಬರ್ಬೋದು ಇಲ್ಲಿ. ಫಸ್ಟ್ ಒಂದಿಗೆ ಟ್ರೂ ಟ್ರೂ ಅಂದರೆ ಟ್ರೂ, ಫಾಲ್ಸ್ ಟ್ರೂ ಅಂದರೆ ಟ್ರೂ, ಟ್ರೂ ಟ್ರೂ ಅಂದರೆ ಟ್ರೂ, ಟ್ರೂ ಫಾಲ್ಸ್ ಅಂದರೆ ಟ್ರೂ ಬರುತ್ತೆ, ಹೌದಾ. ನೋಡಿ, ಇವೆರಡದು ವ್ಯಾಲ್ಯೂ ಕೇಳಿದ್ದಾರೆ. ನೋಡಿ, ಇಲ್ಲೇನಿರೋದು ಟ್ರೂ ಫಾಲ್ಸ್ ಫಾಲ್ಸ್ ಟ್ರೂ ಇದೆ, ಇಲ್ಲೆಲ್ಲದು ಟ್ರೂ ಬಂದಿದೆ, ಅದಕ್ಕೆ ಇದಂತೂ ಬರಲ್ಲ, ಹೌದಾ. ಅದೇ ಥರ ಒಂದೊಂದನ್ನೇ ಚೆಕ್ ಮಾಡ್ಕೊತ ಹೋಗ್ಬೇಕಷ್ಟೆ. ನೆಕ್ಸ್ಟ್ ಒಂದು ನೋಡಿ, ಏನೇನಿದೆ, ಪಿ ಆ್ಯಂಡ್ ಕ್ಯೂ ಇದೆ, ಹೌದಾ. ಪಿ ಆ್ಯಂಡ್ ಕ್ಯೂ, ಆ್ಯಂಡ್ ಅಂತ ಹೇಳಿದ್ರೆ ಏನು ಗೊತ್ತಿರೋದು,
ಎರಡು ಟ್ರೂ ಇದ್ದರೆ ಮಾತ್ರ ಟ್ರೂ, ಇನ್ನೆಲ್ಲ ಕೇಸಲ್ಲೂ ಫಾಲ್ಸ್ ಬರೀತೀವಿ ತಾನೆ, ಹೌದಾ? ಹಾಗಾದರೆ ಎರಡು ಟ್ರೂ ಇದೆ, ಟ್ರೂ ಬರ್ಕೊತೀನಿ, ಅದಕ್ಕೆ ಫಾಲ್ಸ್ ಬರುತ್ತೆ. ಯಾವ್ದಾದ್ರು ಒಂದು ಫಾಲ್ಸ್ ಇದ್ರೂ ಫಾಲ್ಸ್ ಆ್ಯಂಡ್ ಇದ್ದಾಗ, ಹೌದಾ? ನೆಕ್ಸ್ಟ್ ನೋಡಿ, ಆರ್ ನೆಗೇಷನ್ ಪಿ ಆ್ಯಂಡ್ ನೆಗೇಷನ್ ಕ್ಯೂ ಇದೆ. ನೆಗೇಷನ್ ಪಿ ಅಂದರೆ ಇದು ಫಾಲ್ಸ್, ಫಾಲ್ಸ್ ಟ್ರೂ ಟ್ರೂ ಬರೀಬೋದಲ್ಲ. ಅದೇ ಥರ ನೆಗೇಷನ್ ಕ್ಯೂ ಅಂತ ಹೇಳಿದೆ ಫಾಲ್ಸ್ ಟ್ರೂ, ಫಾಲ್ಸ್ ಟ್ರೂ ಬರ್ತದ ನೋಡಿ. ಇವೆರಡ ನಡುವೆ ಆ್ಯಂಡ್ ಇದೆ ಅಲ್ಲ ನೋಡಿ, ನೆಗೇಷನ್ ಪಿ ಆ್ಯಂಡ್ ನೆಗೇಷನ್ ಕ್ಯೂ. ನೆಗೇಷನ್ ಪಿ ಆ್ಯಂಡ್ ನೆಗೇಷನ್ ಕ್ಯೂ ಅಂದರೆ ಏನು ಬರೀಬೋದು? ಆ್ಯಂಡ್ ಅಂತ ಹೇಳಿದ್ರೆ ಎರಡು ಟ್ರೂ ಇದ್ದಾಗ ಮಾತ್ರ ಟ್ರೂ, ಇನ್ನೆಲ್ಲ ಕೆಲಸದ್ದು ಫಾಲ್ಸ್ ಆಗುತ್ತೆ, ಹೌದಾ? ಇಷ್ಟ ಆಯ್ತಲ್ಲ ನೋಡಿ. ಇವೆರಡನ್ನು ಆರಿಂದ ಕನೆಕ್ಟ್ ಮಾಡಿದ್ದಾರೆ. ಹಾಗಾದ್ರೆ ಎರಡನೇದು ಏನಾಗ್ಬೋದು? ಇವೆರಡನ್ನು ಆರಿಂದ ಕನೆಕ್ಟ್ ಮಾಡಿದ್ದಾರೆ ತಾನೆ. ಟ್ರೂ ಆರ್ ಫಾಲ್ಸ್ ಅಂದರೆ ಟ್ರೂ, ಫಾಲ್ಸ್ ಆರ್ ಫಾಲ್ಸ್ ಅಂದರೆ ಫಾಲ್ಸ್, ಫಾಲ್ಸ್ ಆರ್ ಫಾಲ್ಸ್ ಅಂದರೆ ಫಾಲ್ಸು, ಫಾಲ್ಸ್ ಆರ್ ಟ್ರೂ ಅಂತ ಹೇಳಿದ್ರೆ ಟ್ರೂ. ಅಂದರೆ ಯಾವ್ದಾದ್ರು ಒಂದು ಟ್ರೂ ಇದ್ರೂ ಟ್ರೂ ತಾನೆ, ಯಾಕಂದ್ರೆ ಆರಿಂದ ಕನೆಕ್ಟ್ ಮಾಡಿದ್ದಾರೆ. ಅಂದರೆ ಟ್ರೂ ಫಾಲ್ಸ್ ಫಾಲ್ಸ್ ಟ್ರೂ ಬರ್ತದೆ, ಇಲ್ಲೂ ಟ್ರೂ ಫಾಲ್ಸ್ ಫಾಲ್ಸ್ ಟ್ರೂ ಬರುತ್ತಾನೆ. ದಿಸ್ ಈಸ್ ಲಾಜಿಕಲಿ ಈಕ್ವಲೆಂಟ್ ಟು ಪಿ ಬೈ ಕಂಡೀಷನಲ್ ಕ್ಯೂ ಅಂತ ಬರೀಬೋದು, ಹೌದಾ? ಅಂದರೆ ಎರಡು ವ್ಯಾಲ್ಯೂ ಸೇಮ್ ಬರ್ತಾ ಇದೆ, ಅದಕ್ಕೆ ಆಯ್ತಲ್ಲ. ನೋಡಿ ಇಲ್ಲಿ ಒಂದೊಂದ್ಸಲ ಇದನ್ನ ಈ ಥರನೂ ಸಿಂಪ್ಲಿಫೈ ಮಾಡ್ಕೋಬೋದು. ಈ ಥರ ಸಿಂಪ್ಲಿಫೈ ಮಾಡ್ಕೊಂಡು ಒಂದೊಂದ್ಸಲ ಆನ್ಸರ್ ಬಂದ್ಬಿಡುತ್ತೆ. ಯಾವ ಥರ ತಗೋಬೇಕು ಅಂದರೆ ನೆಗೇಷನ್ ಆಫ್ ನೆಗೇಷನ್ ಪಿ ಬೈ ಕಂಡೀಷನಲ್ ಕ್ಯೂ, ಹೌದಾ? ಅಂದರೆ ಏನು ಬರೀತೀವಿ ನಾವು ಇದಕ್ಕೆ? ಪಿ ಬೈ ಕಂಡೀಷನಲ್ ಕ್ಯೂ ಬರೀಬೋದು ತಾನೆ, ಹೌದಾ? ನೋಡಿ ಈಗ ಇದನ್ನು ನೆಗೇಷನ್ ಆಫ್ ಪಿ ಬೈ ಕಂಡೀಷನಲ್ ಕ್ಯೂ ಅಂದರೆ ಏನು ಬರೀತೀವಿ? ಪಿ ಆ್ಯಂಡ್ ನೆಗೇಷನ್ ಕ್ಯೂ ಆರ್ ಕ್ಯೂ ಆ್ಯಂಡ್ ನೆಗೇಷನ್ ಪಿ, ಈ ಥರ ಬರಿಬೋದಲ್ಲ. ನೋಡಿ ಈಗ ಮತ್ತೆ ನೆಗೇಷನ್ ಅಪ್ಲೈ ಮಾಡಿದೆ ಅಂದರೆ ನೆಗೇಷನ್ ಆಫ್ ಪಿ ಆ್ಯಂಡ್ ನೆಗೇಷನ್ ಕ್ಯೂ, ಆ್ಯಂಡ್ ಇದು ಆರ್ ಇರೋದು ಆ್ಯಂಡ್ ಆಗುತ್ತೆ. ನೆಗೇಷನ್ ಆಫ್ ಕ್ಯೂ ಆ್ಯಂಡ್ ನೆಗೇಷನ್ ಪಿ, ಹೌದಾ? ಇದನ್ನು ಹೇಗೆ ಬರಿಬೋದು? ನೆಗೇಷನ್ ಆಫ್ ಪಿ ಆರ್ ಕ್ಯೂ ಬರಿಬೋದಲ್ಲ, ಆ್ಯಂಡ್ ನೆಗೇಷನ್ ಆಫ್ ಕ್ಯೂ ಆರ್ ಪಿ ಬರುತ್ತೆ, ಹೌದಾ? ಈ ಥರನೂ ಬರಿಬೋದು ಇದನ್ನು. ನೆಗೇಷನ್ ಆಫ್ ಪಿ ಆರ್ ಕ್ಯೂ ಆ್ಯಂಡ್ ನೆಗೇಷನ್ ಆಫ್ ಕ್ಯೂ ಆರ್ ಪಿ ಇದನ್ನು ಬರುತ್ತೆ, ಹೌದಾ? ಹೇಗೆ ನೋಡಿ, ಎರಡು ಐಡಿಯಾ ಗೊತ್ತಿರಲಿ ನಮಗೆ. ಡೈರೆಕ್ಟಾಗಿ ನೆಗೇಷನ್ ಆಫ್ ನೆಗೇಷನ್ ಬರ್ಕೊಂಡು ಮಾಡ್ಬೋದು, ಅಥವಾ ಟೇಬಲ್ ಬರ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಬೋದು, ಆಯ್ತಲ್ಲ. ಈಗ ಎರಡು ಐಡಿಯಾ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 19. The statement P and Q biconditional negation P is a tautology, contradiction, neither tautology nor contradiction, none of these atida. But P and Q ಕೊಟ್ಟಿದಾರಲ್ಲ, P ಅಂದ್ರೆ ಟ್ರೂ ಟ್ರೂ, ಫಾಲ್ಸ್ ಫಾಲ್ಸ್, Q ಅಂದ್ರೆ ಟ್ರೂ ಫಾಲ್ಸ್ ಟ್ರೂ ಫಾಲ್ಸ್. ನೆಕ್ಸ್ಟ್ ನೆಗೇಷನ್ ಆಫ್ P ಅನ್ಬೇಕು, ಅಂದರೆ ಫಾಲ್ಸ್ ಫಾಲ್ಸ್ ಟ್ರೂ ಟ್ರೂ. P and Q, P and Q, ಆ್ಯಂಡ್ ಅಂತ ಹೇಳಿದ್ರೆ ಎರಡು ಟ್ರೂ ಇದ್ದಾಗ ಮಾತ್ರ ಟ್ರೂ, ಇನ್ನೆಲ್ಲ ಕೇಸಲ್ಲೂ ಫಾಲ್ಸ್ ಬರ್ತಲ್ಲ. ಮತ್ತು ಇವೆರಡಕ್ಕೂ ಬೈ ಕಂಡೀಷನಲ್ ಅಪ್ಲೈ ಮಾಡಬೇಕು, ಹೌದಾ? ಬೈ ಕಂಡೀಷನಲ್ ಅಪ್ಲೈ ಮಾಡಬೇಕಂದ್ರೆ ಎರಡು ಸೇಮ್ ಇದ್ದಾಗ ಮಾತ್ರ ಟ್ರೂ. ನೋಡಿ ಇಲ್ಲಿ ಫಾಲ್ಸ್ ಟ್ರೂ ಅಂತಿದೆ, ಅಂದರೆ ಫಾಲ್ಸ್ 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 ಇದ್ದಾಗ ಟ್ರೂ, ಟ್ರೂ ಫಾಲ್ಸ್ ಇದ್ದಾಗ ಫಾಲ್ಸು, ಟ್ರೂ ಫಾಲ್ಸ್ ಇದ್ದಾಗ ಫಾಲ್ಸ್, ಹೌದಾ? ಇಷ್ಟ ಆಯ್ತಲ್ಲ. ಅಂದರೆ ಫಾಲ್ಸ್ ಟ್ರೂ ಫಾಲ್ಸ್ ಫಾಲ್ಸ್ ಬರ್ತಿದೆ, ಅಂದರೆ ಕಂಪ್ಲೀಟ್ ಫಾಲ್ಸು ಬರ್ತಿಲ್ಲ, ಕಂಪ್ಲೀಟ್ ಟ್ರೂನೂ ಬರ್ತಿಲ್ಲ. ದೇಫ್ ನೀದರ್ ಟಾಟೋಲಜಿ ನಾರ್ ಕಾಂಟ್ರಡಿಕ್ಷನ್ ಬರ್ತದೆ ಅಷ್ಟೇ, ಹೌದಾ? ಹೋಯ್ತಲ್ಲ. ಇದು ಹೇಗೆ ಮಾಡ್ಕೊತಿದ್ವಿ ಅಂತೇಳಿ ಟ್ರೂತ್ ಟೇಬಲ್ ಬರೆಯೋದನ್ನು ಗೊತ್ತಿರಬೇಕಷ್ಟೇ. ಈ ಥರದೆಲ್ಲ ಈಸಿ ಮಾಡ್ಕೋಬೋದಲ್ಲಿ. ನೆಕ್ಸ್ಟ್ ಒನ್, ಇಫ್ ಪಿ ಕ್ಯೂ ಆರ್ ಆರ್ ಸಿಂಪಲ್ ಸ್ಟೇಟ್ಮೆಂಟ್ ವಿತ್ ಟ್ರೂತ್ ವ್ಯಾಲ್ಯೂಸ್ ಟ್ರೂ ಫಾಲ್ಸ್ ಟ್ರೂ, ದೆನ್ ದ ಟ್ರೂತ್ ವ್ಯಾಲ್ಯೂಸ್ ಆಫ್ ಅಂತ ಕೇಳಿದ್ದಾರೆ, ಹೌದಾ? ನೋಡಿ ಕೇರ್ಫುಲ್ ಮಾಡ್ಕೋಬೇಕು ಸರ್. ಪಿನ ಏನು ಕೊಟ್ಟಿರೋದು ಟ್ರೂ, ಕ್ಯೂನ ಫಾಲ್ಸ್,
ಮತ್ತು ಆರ್ನ ಟ್ರೂ ಅಂತ ಕೊಟ್ಟಿದ್ದಾರೆ. ಯಾವುದಾದ್ರು ಕಂಡುಹಿಡಿಯಬೇಕು. ನೆಗೇಷನ್ ಪಿ ಆರ್ ಕ್ಯೂ ಆ್ಯಂಡ್ ನೆಗೇಷನ್ ಆಫ್ ಆರ್ ಇಂಪ್ಲೈಸ್ ಪಿ. ಹೌದಾ? ಫಸ್ಟ್ ನೋಡಿ ಒಂದೊಂದನ್ನೇ ಮಾಡ್ಕೊಂಡು ಹೋಗ್ತೀವಿ. ನೆಗೇಷನ್ ಆಫ್ ಪಿ ಅಂದರೆ ಫಾಲ್ಸ್ ಆಗುತ್ತೆ, ಯಾಕಂದರೆ ಟ್ರೂ ಇರೋದು ಫಾಲ್ಸ್ ಆಗುತ್ತಲ್ಲ. ಆರ್ ಕ್ಯೂ ಅಂದರೆ ಫಾಲ್ಸ್ ಅಲ್ಲ. ಆ್ಯಂಡ್ ನೆಗೇಷನ್ ಆಫ್ ಆರ್, ಆರ್ ಅಂದರೆ ಏನು ಕೊಟ್ಟಿರೋದು ಟ್ರೂ ತಾನೆ. ನೆಗೇಷನ್ ಆಫ್ ಟ್ರೂ ಅಂತ ಹೇಳಿದ್ರೆ ಫಾಲ್ಸ್ ಕಂಡೀಷನಲ್ ಪಿ. ಹೌದಾ? ನೆಕ್ಸ್ಟ್ ನೋಡಿ ಎಫ್ ಆರ್ ಎಫ್ ಅಂತ ಹೇಳಿದ್ರೆ ಫಾಲ್ಸ್ ಆ್ಯಂಡ್ ಫಾಲ್ಸ್ ಕಂಡೀಷನಲ್ ಪಿ. ಪಿ ಅಂತ ಹೇಳಿದ್ರೆ ಟ್ರೂ ಅಲ್ಲ, ಪಿ ಅಂದರೆ ಟ್ರೂ ಇದೆ. ಅದು ನೋಡಿ ಫಾಲ್ಸ್ ಆರ್ ಫಾಲ್ಸ್ ಅಂತ ಹೇಳಿದ್ರೆ, ಸಾರಿ ಫಾಲ್ಸ್ ಆ್ಯಂಡ್ ಫಾಲ್ಸ್ ಅಂದರೆ ಫಾಲ್ಸ್ ಕಂಡೀಷನಲ್ ಟ್ರೂ ಬಂತು, ಬೈ ಕಂಡೀಷನಲ್. ಅಂದರೆ ಇದೇನು ಬರ್ಬೋದು, ಬೈ ಕಂಡೀಷನಲ್ ಇತ್ತು ಅಂದರೆ ಫಸ್ಟ್ ಟ್ರೂ ನೆಕ್ಸ್ಟ್ ಫಾಲ್ಸ್ ಇದ್ದರೆ ಮಾತ್ರ ಫಾಲ್ಸ್ ಆಗುತ್ತೆ. ಇನ್ನೆಲ್ಲ ಕೇಸಲ್ಲಿ ಟ್ರೂ ಆಗುತ್ತಲ್ಲ, ಅದಕ್ಕೆ ಇದು ಟ್ರೂ ಬರ್ತದೆ. ನನ್ನ ಆನ್ಸರು ಫಸ್ಟ್ ಒಂದು ಬರ್ತದೆ ಅಷ್ಟೇ. ನೋಡಿ ಅಲ್ಲಿ ಏನೇನು ಕೊಟ್ಟಿರ್ತಾರೆ ಅದನ್ನ ಯೂಸ್ ಮಾಡಿಕೊಂಡು ಕೇರ್ಫುಲ್ಲಾಗಿ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೇಕು ಸರ್, ಆಯ್ತಲ್ಲ. ನೆಕ್ಸ್ಟ್ ಒನ್ 21. ನೆಗೇಷನ್ ಆಫ್ 2 + 3 = 5 ಆ್ಯಂಡ್ 8 ಲೆಸ್ ದ್ಯಾನ್ 10 ಈಸ್ ಅಂತ ಹೇಳಿದ್ದಾರೆ. ಹೌದಾ? ಅಂದರೆ ಏನು ಯೂಸ್ ಮಾಡಬೇಕು, ನೆಗೇಷನ್ ಆಫ್ ಪಿ ಆ್ಯಂಡ್ ಕ್ಯೂ ಥರ ಇದೆ. ನೆಗೇಷನ್ ಆಫ್ ಪಿ ಆ್ಯಂಡ್ ಕ್ಯೂ. ಹೌದಾ? ನೆಗೇಷನ್ ಆಫ್ ಪಿ ಆ್ಯಂಡ್ ಕ್ಯೂ ಅಂದರೆ ನೆಗೇಷನ್ ಆಫ್ ಪಿ ಆರ್ ನೆಗೇಷನ್ ಆಫ್ ಕ್ಯೂ ಬರಿತೀವಿ. ಹೌದಾ? ನೆಗೇಷನ್ ಆಫ್ ಪಿ ಅಂತ ಹೇಳಿದ್ರೆ ಏನು ಬರೀಬೋದು, ಇದ್ರದ್ದು ನೆಗೇಷನ್ನು 2 + 3 ≠ 5 ಆ್ಯಂಡ್ ಇರೋದು ಆರ್ ಆಗುತ್ತಲ್ಲ, ಆರ್. ನೆಗೇಷನ್ ಆಫ್ ಕ್ಯೂ ಅಂದರೆ 8 ನಾಟ್ ಲೆಸ್ ದ್ಯಾನ್ 10 ಬರಿಬೋದು, ಅಥವಾ 8 ಗ್ರೇಟರ್ ದ್ಯಾನ್ ಆರ್ = 10 ಬರಿಬೋದು. ಹೌದಾ? ಅಂದರೆ ಇಲ್ಲಿ ಏನು ಬರ್ಬೋದು, 2 + 3 ≠ 5 ಆರ್ 8 ನಾಟ್ ಲೆಸ್ ದ್ಯಾನ್ 10 ಅಂತ ಥರ್ಡ್ ಒಂದು ಬರುತ್ತೆ ಅಷ್ಟೇ. ಹೌದಾ? ಆಯ್ತಲ್ಲ. ನೋಡಿ ಮ್ಯಾಥಮೆಟಿಕಲ್ ರೀಸನಿಂಗ್ ಈಸಿ ಇದೆ. ಹೌದಾ? ಡೈರೆಕ್ಟಾಗಿ ಈ ಥರದ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಅಷ್ಟೇ. ಅಂದರೆ ಇಲ್ಲಿ ಇಂಪಾರ್ಟೆಂಟ್ ನಮಗೆ ಏನೇನು ಗೊತ್ತಿರಬೇಕು ಅಂದರೆ ನೆಗೇಷನ್ ಪ್ರಾಬ್ಲಮ್ಸು, ನೆಕ್ಸ್ಟ್ ಕಾನ್ವರ್ಸ್ ಇನ್ವರ್ಸ್ ಕಾಂಟ್ರಾ ಪಾಸಿಟಿವ್ ಕೇಳ್ಬೋದು. ಹೌದಾ? ಆ ಥರದ್ದು ಕೇಳ್ತಾ ಇದ್ದಾರೆ, ಅದಕ್ಕೆ ಐಡಿಯಾ ಗೊತ್ತಿರಬೇಕು ನಮಗೆ. ಆಯ್ತಲ್ಲ. ನೆಕ್ಸ್ಟ್ ನೋಡಿ ಸೀಕ್ವೆನ್ಸ್ ಆ್ಯಂಡ್ ಸೀರೀಸಿಂದು ಟೆಸ್ಟಿಂದ ಆನ್ಸರ್ ಕೀ ಇದೆ. ಹೌದಾ? ಆಲ್ರೆಡಿ ಸೀಕ್ವೆನ್ಸ್ ಆ್ಯಂಡ್ ಸೀರೀಸಿಂದು ಪ್ರಾಬ್ಲಮ್ಸ್ ಒಂದು ಡಿಸ್ಕಸ್ ಮಾಡ್ಕೊಂಡಿದ್ವಿ. ಅಲ್ಲಿ ಅಸೈನ್ಮೆಂಟ್ನ ಸಿಂಪ್ಲಿಫೈ ಮಾಡ್ಕೊಂಡು ಅದಾದಮೇಲೆ ಟೆಸ್ಟ್ ಬರ್ಕೋಬೇಕು. ಹೌದಾ? ಆ ಟೆಸ್ಟಿಂದ ಆನ್ಸರ್ ಕೀ ಇಲ್ಲಿ ಬರುತ್ತೆ, ಇಲ್ಲಿ ವೆರಿಫೈ ಮಾಡ್ಕೋಬೋದು. ಆಯ್ತಲ್ಲ. ಸೀಕ್ವೆನ್ಸ್ ಆ್ಯಂಡ್ ಸೀರೀಸಿಂದನೂ ಒಂದು ಕ್ವಶನ್ ಬರುತ್ತೆ ಅಂತ ಹೇಳಿದ್ವಿ, ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕಲ್ಲಿ. ಹೌದಾ? ನೋಡಿ ಇಲ್ಲಿ ಲಾಜಿಕ್ಕು ಈಸಿ ಇದೆ, ಅದನ್ನು ಸ್ವಲ್ಪ ಸಿನಾಪ್ಸಿಸ್ ಸ್ವಲ್ಪ ಓದ್ಕೊಂಡಿರಿ ಅಷ್ಟೇ. ಅದು ಐಡಿಯಾ ಇಟ್ಕೊಂಡ್ಬಿಟ್ಟು ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೋಬೋದು. ಹೌದಾ? ಥ್ಯಾಂಕ್ ಯು.